ಇಡೀ ವಿಶ್ವಕ್ಕೆ ಲ್ಯಾಂಡ್ಸ್ಕೇಪಿನಲ್ಲಿ ಅದ್ಭುತಗಳನ್ನ ಮಾಡಿ ತೋರಿಸಿರುವ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋದ್ರೆ ಅವರ ಕೆಲಸದ ವೈಖರಿ ಏನು ಅನ್ನೋದನ್ನ ನೀವು ನೋಡಬಹುದು. ಆದ್ರೆ ನಮ್ಮ ಖುಷಿ ಏನಂದ್ರೆ ಅವರು ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಕೃಷ್ಣ ಚವ್ಹಾಣ್ ನಮ್ಮ ಜೊತೆ ಇದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ತಾ ಬಂದಿರಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ. ಅಲ್ಲಿ ಫಸ್ಟ್ ಎಂಟ್ರಿ ಮಾಡಿದಾಗ ಯಾವುದು ಗಿಡ ಅಂತದೇನಿಲ್ಲ. ನಾವು ಮತ್ತೆ ಅವರಿಂದ 50-100 ವರ್ಷ ಹಿಂದೆ ಇದ್ದೀವಿ. ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡಬಹುದು. 24 ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ನ ಮಾಡಬಹುದು, ಅದು 5 ಎಕರೆ. ಅದೇ ಚಾಲೆಂಜ್ ನಮ್ಮಲ್ಲಿ ಇದೆ ಮೇಡಮ್. ಇಂಡಿಯಾದಿಂದ ಭೂತಾನಿಗೆ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಹಾರ್ಟಿಕಲ್ಚರ್ ಗಾರ್ಡನ್ ಏನಂತ ಅನ್ನೋದು ಭೂತಾನಿಗೆ ರಿಪ್ರೆಸೆಂಟ್ ಮಾಡಿದ್ವಿ ಮೇಡಮ್. ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮ್ಗೆ ಇಸ್ರೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಕಾಣೋದೇ ಗಿಡ, ಹೂವು, ಆರ್ಕಿಡ್ಸ್, ಹೆಲಿಕೋನಿಯಾಸ್, ಬೇರೆ ಬೇರೆ ಜಪನೀಸ್ ಅವರು ಆ ಮರಗಳನ್ನು ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಆದಂತ ದೊಡ್ಡ ಮಷೀನ್ಸ್ ಮೇಡಮ್. ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ರೋಡ್ ಮಾಡೋರು ಕಾಂಟ್ರಾಕ್ಟರ್ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಭಾವನಾ ನಾಗಯ್ಯ. ಲ್ಯಾಂಡ್ಸ್ಕೇಪ್, ಉದ್ಯಾನ, ಗಾರ್ಡನ್, ಈ ಪದಗಳೆಲ್ಲ ಬಹಳ ಖುಷಿ ಕೊಡುವಂತಹ ವಿಷಯಗಳು. ಯಾವಾಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಮನಸ್ಸಿನಲ್ಲಿ ಒಂದು ರೀತಿ ನೆಮ್ಮದಿ ಅಂತ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಮ್ಮ ಏರಿಯಾದಲ್ಲಿ ಒಂದು ಅದ್ಭುತವಾದ ಉದ್ಯಾನ ಇರಬೇಕು, ಲ್ಯಾಂಡ್ಸ್ಕೇಪ್ ಇರಬೇಕು ಅಂತ. ಅಥವಾ ತಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದರೆ ಅಲ್ಲೊಂದು ಲ್ಯಾಂಡ್ಸ್ಕೇಪ್ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಆದರೆ ಇವತ್ತಿನ ದಿನಮಾನದಲ್ಲಿ ಮಾಡೋದಕ್ಕೆ ಸಾಧ್ಯವಾ? ಅದೊಂದು ದೊಡ್ಡ ಪ್ರಶ್ನೆ. ಆದರೆ ಇಡೀ ವಿಶ್ವಕ್ಕೆ ಲ್ಯಾಂಡ್ಸ್ಕೇಪಿನಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸಿರುವ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋದರೆ ಅವರ ಕೆಲಸದ ವೈಖರಿ ಏನು ಅನ್ನೋದನ್ನ ನೀವು ನೋಡಬಹುದು. ಆದರೆ ನಮ್ಮ ಖುಷಿ ಏನಂದ್ರೆ ಅವರು ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಕೃಷ್ಣ ಚವ್ಹಾಣ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿಮ್ಮ ಕೆಲಸ ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ಹೇಳಿದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಲ್ಯಾಂಡ್ಸ್ಕೇಪ್ನಲ್ಲಿ ಗೆದ್ದಿದ್ದೀರಿ. ಸೊ ಲ್ಯಾಂಡ್ಸ್ಕೇಪಿನ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಶುರು ಆಗಿದ್ದು ಹೇಗೆ ಸರ್? ನಮಸ್ಕಾರ ಎಲ್ಲರಿಗೂ. ನಾನು ಚೈಲ್ಡ್ಹುಡ್ ಅಂದರೆ ನಾನು ಸಣ್ಣವಿದ್ದಾಗ, ಅವಾಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಬ್ಯಾಕ್ಗ್ರೌಂಡ್ ಇರೋದು ನಮ್ಮದು ರೈತರ ಒಂದು ಬ್ಯಾಕ್ಗ್ರೌಂಡ್. ನಾವು ನಮ್ಮ ಅಜ್ಜ ಅವ್ರು ಹಿಡ್ಕೊಂಡು ತಂದೆಯವ್ರು ಇದೇ ನಮ್ಮ ವೃತ್ತಿ ಇರೋದು. ನಾವು ಫಾರ್ಮರ್ ಆಫ್ ಫ್ಯಾಮಿಲಿ, ರೈತ ಕುಟುಂಬದಿಂದ ಬಂದಿದ್ದು. ಬರ್ತಾ ಬರ್ತಾ ಅವಾಗೆ ನಾನು ನಮ್ಮ ಮನೆಯಲ್ಲಿ ಒಂದು ಉದ್ಯಾನವನ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಮ್ಮ ಮನೆಯ ಮುಂದೆನೇ ಒಂದು ಕಿಚನ್ ಗಾರ್ಡನ್ ತೋಟ, ಒಂದು ಈ ತರಕಾರಿ ತೋಟ ಅವಾಗ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಆಮೇಲೆ ಬರ್ತಾ ಬರ್ತಾ ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ ಅವಾಗೆಲ್ಲ ಹವ್ಯಾಸ ಬರ್ತಾ ಬರ್ತಾ ಇದನ್ನೇ ನಾನು ಮಾಡಬೇಕಂತ ಅನ್ನೋದು ಅವಾಗಿಂದನೇ ಇತ್ತು. ಅದು ಆಫ್ಟರ್ ಮೈ ಗ್ರ್ಯಾಜುಯೇಷನ್ ನನಗೆ ಓರಿಯೆಂಟೇಷನ್ ಕ್ಲಾಸಲ್ಲಿ ಕೇಳಿದ್ರು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ, ನೀವು ಮೆಡಿಕಲ್ ಸೈನ್ಸು ಆಮೇಲೆ ಇಂಜಿನಿಯರಿಂಗ್ ಬಿಟ್ಟು ಕೃಷ್ಣ ನೀವು ಯಾಕೆ ಇಲ್ಲಿ ಬಂದಿರಾ ಅಂತ ಕೇಳಿದ್ರು. ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅವಾಗಿಲ್ಲ, ನಾನು ಓರಿಯೆಂಟೇಷನಲ್ಲಿ ಏನಂದೆ ಅಂದರೆ, ಈ ನೇಚರು, ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದು ರೈತರದು, ಇದರಿಂದ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾನು ಬಿಕೇಮಿಂಗ್ ಎ ಗ್ರೇಟ್ ಪರ್ಸನ್ ಇನ್ ದ ವರ್ಲ್ಡ್ ಇನ್ ಗಾರ್ಡನ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಅವಾಗೆ ಓರಿಯೆಂಟೇಷನ್ ಕ್ಲಾಸ್ದಾಗ ಹೇಳಿದಾಗ ಅವ್ರು ಭಾಳ ಖುಷಿಯಾದರು. ಬರ್ತಾ ಬರ್ತಾ ಕಾಲೇಜಲ್ಲಿ ಇದು ಆಯಿತು. ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಈ ಲ್ಯಾಂಡ್ಸ್ಕೇಪಿಂಗಲ್ಲಿ ಏನು ಮಾಡ್ಬೇಕಂತ ಅನ್ನೋದು ಆವಾಗಿಂದನೇ ಬುಕ್ ಓದೋದು ಹವ್ಯಾಸ, ಇದನ್ನು ಮಾಡೋದು ಹವ್ಯಾಸ ಇರೋದ್ರಿಂದ ಆಫ್ಟರ್ ದ್ಯಾಟ್ ಕಾಲೇಜಲ್ಲಿ ಇದ್ದಾಗೆ ಒಂದೇ ಪ್ಲಾಂಟಿನ ಮೇಲೆ 3 ಥರ ಬದನೆ ಗಿಡ ಮೇಲೆ ಟೊಮ್ಯಾಟೊ ಮೇಲೆ ಚಿಲ್ಲಿ, 3 ಗಿಡಗಳನ್ನು ಗ್ರಾಫ್ಟಿಂಗ್ ಮೆಥಡಲ್ಲಿ ಮಾಡಿದಾಗ ಇಟ್ ಈಸ್ ದ ಸ್ಟಾರ್ ಅಟ್ರಾಕ್ಷನ್ ಆಫ್ ಫಾರ್ಮರ್ಸ್. ಅಂದ್ರೆ ಯಾವ ತರ ಅದು? ಇದು ವೆಜ್ ಗ್ರಾಫ್ಟಿಂಗ್ ಅಂತ ಅನ್ನೋದು ಒಂದು ಇದು ಇದೆ ಮೇಡಮ್. ಒಂದೇ ಫ್ಯಾಮಿಲಿ ಇರೋದ್ರಿಂದ ಅವೆಲ್ಲ ಒಂದಕ್ಕೊಂದು ಗೂಟಿ ಅಂತ ಹೇಳ್ತೀವಿ, ಹೈಬ್ರಿಡ್ ಇದನ್ನ ಮಾಡಿ ಕಟ್ ಮಾಡಿದನ್ನ ಅದು ಬಂತು. ಕಸಿ ಮಾಡೋದು. ಬರ್ತಾ ಬರ್ತಾ ಲ್ಯಾಂಡ್ಸ್ಕೇಪಲ್ಲಿ ನಾನು ಓದಿದ್ದೆಲ್ಲ ಇದೇ ಇರೋದರಿಂದ ಆಫ್ಟರ್ ದ್ಯಾಟ್ ರತ್ನಶ್ರೀ ಲ್ಯಾಂಡ್ಸ್ಕೇಪರ್ ಅಂತ ಹೇಳಿ ಗ್ರ್ಯಾಜುಯೇಷನ್ ಆದಮೇಲೆ ನಾನು ಯಾವುದೂ ಜಾಬ್ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ರತ್ನಶ್ರೀ ಮೈ ಮದರ್,
ನಮ್ಮ ತಾಯಿ ಹೆಸರ ಮೇಲೆ ರತ್ನಶ್ರೀ ಗಾರ್ಡನ್ ಕನ್ಸಲ್ಟೆನ್ಸಿ ಅಂತ ಹೇಳಿ 2002ದಲ್ಲಿ ಸ್ಟಾರ್ಟ್ ಮಾಡಿದೆ ಮೇಡಮ್, ಬೆಳಗಾವಿಯಲ್ಲಿ. ಅವಾಗ ಮಾಡಿದಾಗ ಮನೆ ಹೋಗಿ ಗಾರ್ಡನ್ ನೀವು ಮಾಡಿಸ್ತೀರೇನೋ ಅಂತ ಹೇಳಿ ನಮಗೆಲ್ಲ ಹೇಳ್ತೀವಿ. ಇವ್ರು ಇಷ್ಟೆಲ್ಲ ಗ್ರಾಜುಯೇಟ್ ಇದ್ದಾರೆ, ದೊಡ್ಡ ಇವರು ಡಾಕ್ಟರ್ ಅಂತಾರೆ, ಹೇಗೆ ಇವರು ಹೆಂಗೆ ಅಡ್ಡಾಡ್ತಾರೆ? ನನಗೆ ನಂದು ಹವ್ಯಾಸ ಬಿಟ್ಟು ಬೇರೆದು ಯಾವುದೂ ವಿಚಾರ ಮಾಡ್ತಿರ್ಲಿಲ್ಲ. ಬರ್ತಾ ಆ ಗಾರ್ಡನ್ ಹವ್ಯಾಸದಿಂದ ಮೇಡಮ್ ನಾನು ಇಂಡಿಯಾಕ್ಕೆ ರಿಪ್ರೆಸೆಂಟ್ ಮಾಡಕ್ಕೆ ಹೋದೆ. ಇಂಡಿಯಾದಿಂದ ಭೂತಾನಿಗೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಹಾರ್ಟಿಕಲ್ಚರ್ ಗಾರ್ಡನ್ ಏನಂತ ಅನ್ನೋದು ಭೂತಾನಿಗೆ ರಿಪ್ರೆಸೆಂಟ್ ಮಾಡಿದ್ವಿ ಮೇಡಮ್. ಅದು ಆದಮೇಲೆ ಸಿಂಗಾಪುರ್, ಮಲೇಷಿಯಾ ಮತ್ತು ವರ್ಲ್ಡ್ ಟಾಲೆಸ್ಟ್ ಟವರ್ ದುಬೈಯಲ್ಲಿ ಇದೆಯಲ್ಲ, ಅಲ್ಲಿ 5 ಎಲಿಮೆಂಟ್ ವಿತ್ ನೇಚರ್ನ ನಮ್ಮ ಭಾರತ ದೇಶದಲ್ಲಿ ಎಲಿಮೆಂಟ್ ಜೊತೆಗೆ ನಾವು ಗಾರ್ಡನ್ ಹೆಂಗೆ ಮಾಡ್ತೀವಿ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಮೇಡಮ್ ಬರ್ತಾ ಎಲ್ಲ ಗ್ಲೋಬಲಿ ನಮಗೆ ಕಮ್ಯುನಿಕೇಷನ್ ಆಗಿ ಗಾರ್ಡನ್ ಏನು, ಪಾರ್ಕ್ ಏನು, ಲಾಲ್ಬಾಗಲ್ಲಿ ಕೂಡ ಸುಮಾರು ಫ್ಲವರ್ ಶೋಸ್ ಎಲ್ಲ ಮಾಡಿವಿ ನಾವು. ಬೊಟಾನಿಕಲ್ ಗಾರ್ಡನ್ ಲಾಲ್ಬಾಗ್ದಲ್ಲಿ. ಅದು ಆದಮೇಲೆ ಸ್ಟ್ಯಾಚ್ಯೂ ಆಫ್ ಯುನಿಟಿಯಲ್ಲಿ ಫಸ್ಟ್ ಫೌಂಡೇಶನ್ ಮೆಸ್ಮರೈಸಿಂಗ್ ಫ್ಲವರ್ ಶೋ 22 ಅವರದಲ್ಲಿ ಆ ಗಾರ್ಡನ್ ಅನ್ನ 5 ಎಕರ್ ಮಾಡಿ ಅದು ವರ್ಲ್ಡ್ ರೆಕಾರ್ಡ್ ಡಾಕ್ಯುಮೆಂಟ್ ಕೂಡ ನನ್ನ ಹತ್ರ ಇದೆ. ನನಗೆ ಅದೇ ಕೇಳಿದಾಗ ಆಶ್ಚರ್ಯ ಆಯ್ತು. 24 ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ನ ಮಾಡಬಹುದು, ಅದು 5 ಎಕರೆ ಹೆಂಗ್ ಸಾಧ್ಯ ಆಯ್ತದು? ಅದೇ ಚಾಲೆಂಜ್ ನಮ್ಮಲ್ಲಿ ಇದೆ ಮೇಡಮ್. ನೀವು ಟೆಕ್ನಾಲಜಿ ನೋಡಿ, ಒಂದು ಅದ್ಭುತ ಟೆಕ್ನಾಲಜಿ ಏನಿದೆ ಪಾಶ್ಚಿಮಾತ್ಯ ದೇಶದಲ್ಲಿ, ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಅವ್ರ ಹತ್ರ ಟೆಕ್ನಾಲಜಿ, ಅವ್ರ ಹತ್ರ ಮಾಡುವಂಥ ಪಾಟ್ ಕಲ್ಚರ್, ಅವ್ರ ಹತ್ರ ಮಾಡುವಂಥ ಟ್ರಾನ್ಸ್ಪೋರ್ಟೇಷನ್, ನಾಟ್ ಓನ್ಲಿ ದ ಹೆಂಗೆ ಅನಿಸ್ತತ್ತೆ ಅಂದರೆ ನಾವು ಮತ್ತೆ ಅವರಿಂದ 50-100 ವರ್ಷ ಹಿಂದೆ ಇದ್ದೀವಿ. 50-100 ವರ್ಷ? ಹೌದು, 50 ವರ್ಷ. ಅಂದರೆ ಅವ್ರದ್ದು ಟೆಕ್ನಾಲಜಿ, ಮಷಿನರಿ ಇದೆ ಅವ್ರ ಹತ್ರ. ಪ್ಯಾಕಿಂಗ್ ಅನ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅನ್ಬೋದು, ಆಮೇಲೆ ಈ ಫ್ರೆಶ್ ಆಗಿ ಪಾಟ್ ಪ್ಲಾಂಟನ್ನು ಹೇಗೆ ಕಳಿಸ್ಬೋದು ಅಂತ ಇರ್ಬೋದು. ಅದನ್ನೇ ನಾವು ಸ್ಟ್ಯಾಚ್ಯೂ ಆಫ್ ಯುನಿಟಿಯಲ್ಲಿ 72 ಅವರ್ಸ್ ಬಿಫೋರ್ ಆಫ್ಟರ್ ನಾವು ನಮ್ಮ ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡ್ಬೋದು. ಈಗ ಮಿರಾಕಲ್ ಗಾರ್ಡನ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾನು ಹೌದು ದುಬೈಗೆ ಹೋದಾಗ ನನಗೂ ಅದು ಹಾಗೆ ಅನ್ನಿಸ್ತು. ದುಬೈನ ಪ್ರತಿ ಸರ್ಕಲಲ್ಲಿ ನಾವು ಹೋಗ್ತೀವಿ ಅಂದರೆ ಅಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಎನಿ ಸರ್ಕಲ್ ಇಫ್ ಯು ಗೋ ದುಬೈನಲ್ಲಿ, ಯಾವುದೋ ಟ್ರಾಫಿಕಲ್ಲಿ ಹೋಗಿ ನಿಂತಿರ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಒಂದು ಸಣ್ಣ ಗಿಡಗಳನ್ನ ಬೆಳೆಸಿರ್ತಾರೆ. ಆ್ಯಂಡ್ ಮಿರಾಕಲ್ ಗಾರ್ಡನ್ ಈಸ್ ರಿಯಲಿ ಅ ಮಿರಾಕಲ್, ಯಾಕಂದರೆ ಅದ್ಭುತವಾಗಿ ಮಾಡಿದ್ದಾರೆ. ನೀರಿಲ್ಲದೆ ಇರೋ ಜಾಗ, ವಾತಾವರಣ ವೈರುಧ್ಯ ಇರೋ ಜಾಗಗಳಲ್ಲೇ ಇವತ್ತು ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಆ ಟೆಕ್ನಾಲಜಿಯನ್ನು ಭಾರತ ಯಾಕೆ ಆಪ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಇಲ್ಲಿ? ನಂದು ಪ್ರಶ್ನೆ ಇರೋದು ಅದೇ ಮೇಡಮ್. ಈಗ ನೋಡಿ, ನಾವು ಯಾವುದು ಡಿಪಾರ್ಟ್ಮೆಂಟಿಗೆ ಹೇಳಬಹುದು, ಈಗ ಅಲ್ಲಿ ದುಬೈಯಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಂತ ಅನ್ನೋದು ಇದೆಯಲ್ಲ ಮೇಡಮ್, ಆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅನ್ನು ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಎಷ್ಟು ಕಂಟ್ರಿದವರು ಟ್ಯಾಲೆಂಟೆಡ್ ಇದ್ದವರನ್ನ ಇನ್ವೈಟ್ ಮಾಡಿ ಸಸ್ಟೈನಬಿಲಿಟಿ, ಯುಟಿಲಿಟಿ, ಬ್ಯೂಟಿ ಆಫ್ ದ ಪ್ಲೇಸ್, ಟೂರಿಸಮನ್ನೇ ಅಟ್ರಾಕ್ಟ್ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿ ನೀವು ಅಂದಿರ ಮೇಡಮ್. ಈಗ ಸ್ಯಾಂಡಿನಲ್ಲಿ, ಉಸುಕಿನಲ್ಲಿ ಬೆಳೆಸಿ ಅವರು ಎಷ್ಟು ಯಾವ ಕಂಟ್ರಿನ ಅವರು ಅಲ್ಲಿಗೆ ತಂದಾರೆ ಅಂತ. ಇಟ್ ಈಸ್ ದ ವೆರಿ ಸಿಂಪಲ್ ಟೆಕ್ನಾಲಜಿ. ಸಾಯಿಲ್ಲೆಸ್ ಮೀಡಿಯಾ ಅಂದರೆ ಮಣ್ಣು ಇರಲಾರ್ದಂಥ ಇದನ್ನು ಹಾಕಿ ಆ ಪಿಟ್ ಮಾಸ್ ಅನ್ಬೋದು, ಕೊಕೋ ಪಿಟ್ ಅನ್ಬೋದು, ಬೇರೆ ಬೇರೆ ಮೀಡಿಯಾನ ಈ ಪ್ಲಾಂಟಿಗೆ ಏನು ಬೇಕು, ನಮಗೆ ಬಾಡಿಗೆ ಏನು ಆಹಾರ ಬೇಕು, ನ್ಯೂಟ್ರಿಯೆಂಟ್ ಬೇಕಲ್ಲ, ಹಾಗೆ ಪ್ಲಾಂಟಲ್ಲಿ ಕೂಡ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಈಗ ಲ್ಯಾಂಡ್ಸ್ಕೇಪಿಂದ ಒಂಚೂರು ಈ ಕಡೆಗೆ ಹೋಗಿ ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮಗೆ ಇಸ್ರೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಹೋಲ್ ವರ್ಲ್ಡ್. ಸೇಮ್ ಟೆಕ್ನಾಲಜಿ ಮೇಡಮ್. ಯುರೋಪಿಯನ್ ಅನ್ಬೋದು, ಚೈನೀಸ್ ಅನ್ಬೋದು, ಈಗ ಎಲ್ಲ ನೋಡಿ ಸಿಂಗಾಪುರ್, ಬೆಂಗಳೂರು ಅಂತ ಅಷ್ಟೇ ಇರೋದು. ಬಟ್ ದೇ ಆರ್ ದ ನೋಡಿ ಅಲ್ಲಿ ಅಟ್ರಾಕ್ಷನ್ ಪ್ಲೇಸ್ ಮಾಡಿದ್ದಾರೆ ಅವರು. ಅಲ್ಲಿ ಕಾಣೋದೇ ಗಿಡ, ಹೂವು, ಆರ್ಕಿಡ್ಸ್, ಈ ಹೆಲಿಕೋನಿಯಾಸ್, ಬೇರೆ ಬೇರೆ ಎಷ್ಟು ಅಲ್ಲಿ ಏರ್ಪೋರ್ಟಿಂದ ಇಳಿದಾಗನೇ ಅವರೆಲ್ಲ ಮಾಡಿದ್ದಾರೆ. ನಮ್ಮಲ್ಲಿ ಟೆಕ್ನಿಕಲ್ ಪರ್ಸನ್ಸ್, ನಂದೇ ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರೊಫೆಷನಲಿಸಮ್ ಏನು ಬರುತ್ತಲ್ಲ ಮೇಡಮ್, ಆ ಪ್ರೊಫೆಷನಲ್ ಇಲ್ಲಿ ಬಂದ ಮೇಲೆ ಯಾರು ಟೆಕ್ನಾಲಜಿಯಲ್ಲಿ ಗಾರ್ಡನ್ ಪಾರ್ಕ್ ಮಾಡ್ತಾರೆ, ಸ್ಮಾಲ್ ಪ್ಲೇಸಲ್ಲಿ ಬಿಗ್ ಪ್ಲೇಸ್ ಅಂತಂದರೆ ಪ್ರೊಫೆಷನಲ್ಲೇ ನಾವೇ ಮಾಡ್ಬೋದು. ಇದರಲ್ಲಿ ನೋಡಿ ಗ್ರಾಜುಯೇಟ್ ಎಲ್ಲ ಎಷ್ಟೋ ಜನ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಎಲ್ಲ ಕಲ್ತವ್ರಿದ್ದಾರೆ. ಆಲ್ ಆರ್ ಡಿಪೆಂಡಿಂಗ್ ಆನ್ ದ ಗೌರ್ಮೆಂಟ್ ಜಾಬ್ಸ್. ನಮಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕಂದ್ರೆ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ, ನಮ್ಮದು ಟೆಕ್ನಾಲಜಿ ಯೂನಿವರ್ಸಿಟೀಸ್ ಎಲ್ಲ ತುಂಬ ಇದೆ. ಇದರ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರ ರೈತರ ಮಕ್ಕಳು ಬರ್ತಾರೆ. ಆ ರೈತರ ಮಕ್ಕಳು ಅದನ್ನು ಮುಂದೆ ಬರಬೇಕಾದ್ರೆ, ಇಸ್ರೇಲ್ ತಾವು ಹೇಳಿದ್ರಿ, ಇಸ್ರೇಲಲ್ಲಿ ಕೂಡ ಅವರು ಮಳೆಗಾಲದಲ್ಲಿ ಇರುವಂಥ ನೀರನ್ನು ಇದನ್ನು ಮಾಡಿ ಇರಿಗೇಷನ್ ಟೆಕ್ನಾಲಜಿ ಹೆಂಗೆ ಮಾಡ್ತಾರೆ, ಹಾಗೆ ಗಾರ್ಡನಲ್ಲಿ ಕೂಡ ನಾವು ಒಂದು ನೋಡಿ, ನಮ್ಮದೇ ನಾರ್ತ್ ಕರ್ನಾಟಕದಲ್ಲಿ ಇದ್ದಾಗ ಅದನ್ನು ಹೇಗೆ ಬಳಕೆ ಮಾಡಿಕೊಂಡು ಅದನ್ನು ಹೆಂಗೆ ಶೇಖರಣೆ ಮಾಡಿ ಅದನ್ನು ಡ್ರಿಪ್ ಇರಿಗೇಷನ್ ಅನ್ಬೋದು, ಆಮೇಲೆ ಬೇರೆ ಬೇರೆ ಟೆಕ್ನಾಲಜಿ ಬಂದು ಅದನ್ನು ಉಪಯೋಗ ಮಾಡಿದರೆ
ನಮ್ಮ ಕರ್ನಾಟಕಕ್ಕಿಂತ ಇಡೀ ವಿಶ್ವದಲ್ಲೇ ನಮ್ಮ ಇಂಡಿಯಾ ಇಷ್ಟು ಒಳ್ಳೆ ಚಾಲೆಂಜಸ್ ಇದಾವೆ ಮೇಡಮ್, ಅಪಾರ್ಚುನಿಟೀಸ್ ಇದಾವೆ. ಕೃಷ್ಣ ಶ್ರವಣರೇ, ಭಾರತೀಯರ ಸಮಸ್ಯೆ ಏನು ಅಂತ ನಾನು ಇಲ್ಲಿವರೆಗೂ ನೋಡಿರೋ ಪ್ರಕಾರ, ಒಂದು ಮರ ಬೆಳೆದಿದೆ, ಒಂದು 50 ವರ್ಷಗಳ 100 ವರ್ಷಗಳ ಇತಿಹಾಸ ಇರೋ ಮರ ಬೆಳೆದಿದೆ ಅಂತ ಹೇಳಿದ್ರೆ ಅದನ್ನ ರೋಡ್ ಹಾಕಬೇಕು ಅಂದರೆ ಯೋಚನೆ ಮಾಡದೆ ಅದನ್ನ ಕಿತ್ತು ಬಿಸಾಕ್ತಾರೆ. ಸೊ ಒಂದು ಲೈನಿನ ಮರ ಇದೆ ಅಂತ ಹೇಳಿದ್ರೆ, ಇವಾಗ ಮೆಟ್ರೋ ಹೋಗಬೇಕು ಅಂತ ಹೇಳಿದ್ರೆ ಕಡ್ದು ಹಾಕ್ಬಿಡಿ ಅಂತ ಹೇಳ್ತಾರೆ, ಒಂದು ರೋಡ್ ಆಗಬೇಕು ಅಂದರೆ ಕಡ್ದು ಹಾಕ್ಬಿಡಿ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿಗಳಿಂದ ಅದೊಂಚೂರು ಕಂಟ್ರೋಲ್ ಆಗಿದೆ ಅನ್ನೋದು ಬಿಟ್ಟರೆ ಪರಿಸರ ಮತ್ತು ಗ್ರೀನ್ರಿ ಬಗ್ಗೆಗಿನ ಪ್ರೀತಿ ಕಡಿಮೆ ಆಗಿದೆ ಅನ್ಸುತ್ತೆ ಡೆಕೇಡ್ಸ್, ಈ ಇತ್ತೀಚಿನ ದಶಕಗಳಲ್ಲಿ. ಯಾಕೆ ಹಂಗಾಗಿದೆ ನೋಡಿ ಮೇಡಮ್, ಈಗ ಏನಾಗಿದೆ ಅಂದರೆ ಕಾಂಕ್ರೀಟ್ ಜಂಗಲ್, ನಮ್ಮದು ನೇಚರ್ ಇದ್ದಂಥ ಕಟ್ ಮಾಡಿ ಗಿಡ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಬಿಕಾಸ್ ಆಫ್ ಅಲ್ಲಿ ಮಲ್ಟಿಪಲ್ ಸ್ಟೋರೀಸ್ ಆಗಬೇಕು, ಅಲ್ಲೆಲ್ಲ ಬಿಲ್ಡಿಂಗ್ ಆಗ್ತಾ ಇದೆಯಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವೊಂದು ಜಪನೀಸ್ ಟೆಕ್ನಾಲಜಿ ಹೇಳ್ತೀವಿ. ಜಪನೀಸ್ದವರು ಆ ಮರಗಳನ್ನು ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂದರೆ ಅದಕ್ಕೆ ಆದಂಥ ದೊಡ್ಡ ಮಷಿನ್ಸ್ ಮೇಡಮ್. ಆ ಮಷೀನಿಂದ ಎಲ್ಲ ತೆಗೆದು ಆ ಗಿಡನ್ನು ಬೇರೆ ಜಾಗಕ್ಕೆ ರಿಪ್ಲೇಸ್ ಮಾಡ್ತಾರೆ. ಮಣ್ಣು ಸಮೇತ ಮಷೀನ್ ಬಂದಿದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಈ ಟೆಂಡರಿಂಗ್ ಅಂತ ಏನು ಆಗ್ತಾ ಇದೆಯಲ್ಲ, ನಾನು ಅದರ ಬಗ್ಗೆ ಜಾಸ್ತಿ ಹೇಳೋದಲ್ಲ. ದೋಸ್ ಹೂ ಆರ್ ದ ನೇಚರ್ ಪ್ರೇಮಿ, ದೋಸ್ ಹೂ ಆರ್ ಪ್ರೊಫೆಷನಲ್ ಲ್ಯಾಂಡ್ಸ್ಕೇಪರ್ಸ್, ಅವರಿಗೆ ಆ ಟೆಂಡರಿಂಗ್ ಅವ್ರದ್ದೇ ಆದಂಥ ಸ್ಪೆಸಿಫಿಕೇಶನ್ ನಾಲೆಜ್ ಬೇಕು. ಅವರೇ ಈಗ ನೋಡಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಈ ರೋಡ್ ಮಾಡೋರ ಕಾಂಟ್ರಾಕ್ಟರ್ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್. ದಿಸ್ ಈಸ್ ದ ವೆರಿ ಇದು ಭಾಳ ಒಂದು ಸೂಕ್ಷ್ಮ, ಜಾಸ್ತಿ ಅದ್ರ ಬಗ್ಗೆ ಹೇಳೋದಲ್ಲ. ಆ ಪ್ರೊಫೆಷನಲನ್ನು ಒಂದು ಒಕ್ಕಟ್ಟಾಗಿ ಮಾಡಿ ನಮ್ಮ ಸ್ಟೇಟ್ ನಮ್ಮದೇ ಒಂದು ಸ್ಟೇಟ್. ಬಟ್ ಲ್ಯಾಂಡ್ಸ್ಕೇಪರ್ಸ್ನ ಕೊರತೆ ಕೂಡ ಇದೆಯಾ ಬೆಂಗಳೂರು ಅಥವಾ ಬೇರೆ ನಮ್ಮ ದೇಶದಲ್ಲಿ? ಲ್ಯಾಂಡ್ಸ್ಕೇಪಿನ ಬಗ್ಗೆ ಜ್ಞಾನ ಇರೋರು ಅಥವಾ ಅದೇ ಪ್ರೊಫೆಷನಲ್ಲಿ ಬದುಕಬೇಕು ಅಂತಿರೋರು ಅವರ ಕೊರತೆನೂ ಇದೆ ಅನ್ಸುತ್ತೆ. ಹಾಗೇನು ಇಲ್ಲ ಮೇಡಮ್, ಅದು ಇದೆ. ಬಟ್ ಪ್ರೋಟೋಕಾಲಲ್ಲಿ ಏನಾಗಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಎಷ್ಟು ಜನ ಇದ್ದಾರೆ, ದೇರ್ ಆರ್ ಮೆನಿ ಆರ್ಕಿಟೆಕ್ಟ್ಸ್. ಒಂದು ಬಿಲ್ಡಿಂಗ್ ಆರ್ಕಿಟೆಕ್ಟ್ ಇರ್ಬೋದು, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಆರ್ಕಿಟೆಕ್ಟ್ ಇರ್ಬೋದು. ಬಟ್ ನಾಲೆಜ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್, ಪ್ಲಾಂಟ್ ಬಗ್ಗೆ ನಾಲೆಜ್ ಇದ್ದವರಿಗೆ ಆರ್ಕಿಟೆಕ್ಟ್ ಅಂತವರು ಬಹಳಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ನಮ್ಮದು T2 ಟರ್ಮಿನಲ್ 2, ಎಷ್ಟು ಜನ ಆರ್ಕಿಟೆಕ್ಟ್ ಸೇರಿ ಅದನ್ನು ಗಾರ್ಡನ್ ಮಾಡಿದ್ದಾರೆ. ಸೊ ದ್ಯಾಟ್ ಕನ್ಸೆಪ್ಟ್ ನಾನೇನು ಬಯಸ್ತಾ ಇದ್ದೀನಿ ಅಂದರೆ, ಇಡೀ ನಮ್ಮ ದೇಶದಲ್ಲಿ ಈ ಎಲ್ಲಿ ನೀರು ಇಲ್ಲ, ಈ ನಾವು ಒಳಗಡೆ ಎಷ್ಟು ಅಂದರೆ ನೆರಳಲ್ಲಿ ಬರುವಂತಹ ಗಿಡಗಳು, ಬಿಸಿಲಲ್ಲಿ ಇರುವಂತಹ ಗಿಡಗಳು, ಅದು ಏರ್ಪೋರ್ಟೇ ಒಂದು ಎಕ್ಸಾಂಪಲ್. ಆ ಏರ್ಪೋರ್ಟ್ ಏನು ಕನ್ಸೆಪ್ಟ್ ಇದೆಯಲ್ಲ, ವೈ ನಾಟ್ ವಿ ಟೇಕ್ ದ ಚಾನ್ಸ್ ಆಫ್ ಆಲ್ ಅವರ್ ಸ್ಟೇಟಲ್ಲಿ ಎಷ್ಟು ಡಿಸ್ಟಿಕಲ್ಲಿ ಏರ್ಪೋರ್ಟ್ಸ್ ಇದ್ದಾವೆ, ಆ ಏರ್ಪೋರ್ಟನ್ನೇ ಬೆಂಗಳೂರು ಏರ್ಪೋರ್ಟ್ ಟೈಪ್ ಮಾಡಬಹುದಲ್ಲ. ಅವೇರ್ನೆಸ್ಸು, ನೀಟ್ನೆಸ್ಸು, ಕ್ಲೀನ್ನೆಸ್ಸು, ಹೈಜೆನಿಕ್. ಈಗ ಹೋದ ತಕ್ಷಣ ವಾವತ್ತು ಎಲ್ಲರೂ ಸೆಲ್ಫಿ ತೋತಾರೆ. ನಂದು ವಿಲೇಜಿಂದ, ಪ್ರತಿಯೊಂದು ವಿಲೇಜಿಂದ ಈಗ ಎಲ್ಲರೂ ರೈತರು ಒಂಥರ ಬ್ಯಾಗ್ ತೊಗೊಂಡು ಈ ಏರ್ಪೋರ್ಟಿಗೆ ಬರ್ತಾರೆ. ಅವ್ರಿಗೆ ಎಷ್ಟು ಖುಷಿ ಅನಿಸ್ತಾ, ಇದು ಗಿಡ ನಮ್ಮ ತೋಟದಲ್ಲಿ ಇದೆಯಲ್ಲ, ಇದನ್ನೇ ಹೆಂಗೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಿರ್ತಾರೆ. ಅದಕ್ಕೆ ಏರ್ಪೋರ್ಟ್ ಅಂತದು ನಮ್ಮ ಯಾವುದೇ ಒಂದು ನೀವು ಒಂದಿರಿ ದುಬೈದು ಒಂದು ಟೆಕ್ನಾಲಜಿ ಹೇಳಿದಿರಲ್ಲ, ಆ ಟೆಕ್ನಾಲಜಿಯನ್ನು ನಾವು ಎಲ್ಲರೂ ಸೇರಿ ಅದರ ಬಗ್ಗೆನೇ ಚರ್ಚೆ ಮಾಡಿ ನಾವು ಮಾಡಿದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ಚಳಿ ಇದೆ, ಒಂದು ಕಡೆ ಇದೆಯಲ್ಲ. ನಾವು ಇದನ್ನು ಟೆಕ್ನಾಲಜಿ ಜೊತೆಗೆ ಹೋದರೆ ನಾವು ಏನು ಬೇಕಾದ್ ಮಾಡ್ಬೋದು. ಇದರಲ್ಲಿ ನೋಡಿ ಟೂರಿಸಮ್ ಅಟ್ರಾಕ್ಷನ್ಸ್, ನಾನು ಟೂರಿಸಮ್ ಬಗ್ಗೆ ಹೇಳ್ತೀವಿ. ನಾವು ಎಲ್ಲ ಇಲ್ಲಿಂದ ಬೆಂಗಳೂರಿಂದ ಥ್ರೂ ಔಟ್ ದ ವರ್ಲ್ಡಿಗೆ ಎಲ್ಲರೂ ಹೋಗ್ತಾರೆ ಮೇಡಮ್. ಬಟ್ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಗುಡಿ ಗುಂಡಾರಿದೆ, ಎಷ್ಟು ಅದ್ಭುತ ಸಾವಿರಾರು ವರ್ಷ ಇದ್ದಿದ್ದು ಹಿಸ್ಟ್ರಿ ಇದೆ. ಅಲ್ಲಿ ಬ್ಯೂಟಿಫುಲ್ ಆಗಿ ಲ್ಯಾಂಡ್ಸ್ಕೇಪಿಂಗು, ಗಿಡ ಬೆಳೆಸಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಮಾರ್ಬೋದು. ಪ್ರತಿಯೊಬ್ಬರು ಎಲ್ಲರೂ ಒಂದು ಒಳ್ಳೆ ಇದರಲ್ಲಿ ಆಗತ್ತೆ. ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈಗ ತುಂಬ ಡಿಮಾಂಡ್ ಇದೆ. ಈ ಗಾರ್ಡನಿಂಗು ಅದು ಇದು ಎಲ್ಲ ತುಂಬ ಡಿಮಾಂಡ್ ಇದೆ. ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯುರೋಪಲ್ಲಿ ನೆದರ್ಲ್ಯಾಂಡ್ಸ್, ಚೈನಾ, ಈ ತರಕಾರಿ ನಾವು ಹೇಗೆ ಮಾರ್ಕೆಟಲ್ಲಿ ಮಾರ್ತಾರಲ್ಲ, ಹಾಗೆ ತರಕಾರಿ ಥರ ವಿಂಡೋ ಗಾರ್ಡನ್, ಬಾಲ್ಕನಿ ಗಾರ್ಡನ್, ಟೇಬಲ್ ಟಾಪ್ ಗಾರ್ಡನ್ಸ್ ಎಲ್ಲ ರೆಡಿಮೇಡ್. ನೀವು 1 ಕಿಲೋಮೀಟರ್ ಹೋಗ್ತಾ ಹೋದರೆ ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ. ಅದನ್ನೇ ಮನೆಗೆ ಹೋಗಿ ತಂದಿಡೋದು. ಎಸ್ ಮೇಡಮ್, ಟೆಕ್ನಾಲಜಿ ಜೊತೆಗೆ ಕೆಲಸ ಮಾಡಿದರೆ ಅದಕ್ಕೆ ಏನು ಬೇಕು ನೋಡಿ. ಗಾರ್ಡನ್ಸ್ ಎಲ್ಲ ಖರ್ಚು ಮಾಡ್ತಾರೆ ಮೇಡಮ್, ಅದನ್ನು ಹೇಳ್ತೀನಿ. ಗಾರ್ಡನ್ ಖರ್ಚು ಮಾಡ್ತಾರೆ, ನೀರನ್ನು ಹೇಗೆ ಬಳಕೆ ಮಾಡ್ಕೋಬೇಕು,
ಹೆಂಗೆ ಡ್ರಿಪ್ ಇರಿಗೇಷನ್ ಮಾಡಬೇಕು, ಆ ಗಿಡ ಬೆಳಿಬೇಕಾದ್ರೆ ಅದಕ್ಕೆ ಏನು ಬೇಕಂತ ಅನ್ನೋದು ಆಹಾರ, ಅದಕ್ಕೆ ಬೇಕಾದಂಥ ಆರ್ಗ್ಯಾನಿಕ್, ಬಯೋಡೈವರ್ಸಿಟಿ, ಸಸ್ಟೈನಬಿಲಿಟಿ, ಯುಟಿಲಿಟಿ ಆ್ಯಂಡ್ ಬ್ಯೂಟಿ ಆಫ್ ದ ಲೈಫ್, ಇಟ್ ಈಸ್ ದ ನೇಚರ್. ಆ್ಯಂಡ್ ಈಗ ನಾವು ಇವತ್ತಿನ ಭಾರತಕ್ಕೆ ಗ್ರೀನರಿ ಅಥವಾ ಅರಣ್ಯ ಆಗಲಿ ಗಾರ್ಡನ್ ಆಗಲಿ ಇದರ ಮೌಲ್ಯಗಳನ್ನು ನಾವು ಕಲಿಸ್ಲಿಲ್ಲ ಅಂದರೆ ಇದನ್ನು ಸಫರ್ ಆಗೋದು ಮುಂದಿನ ಜನ್ರೇಷನ್. ನೀರಿರೋದಿಲ್ಲ, ನೆರಳಿರೋದಿಲ್ಲ, ಎಲ್ಲಿ ನೋಡಿದ್ರು ಬರೀ ಕಾಂಕ್ರೀಟ್ ಕಾಡಿರುತ್ತೆ. ನಾವು ಮುಂದಿನ ಜನ್ರೇಷನ್ಗೆ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಎಸ್, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಐ ಆಮ್ ಸೋ ಹ್ಯಾಪಿ. ಈಗ ನೋಡಿ, ಒಂದು ಬ್ಯಾಸಿಗೆಯಲ್ಲಿ ನೀವು ನಾರ್ತ್ ಕರ್ನಾಟಕ ಹೋಗಿ, ಗುಜರಾತಿಗೆ ಹೋಗಿ, ಏನಪ್ಪ ಎಲ್ಲಿ ನೋಡ್ತೀವಲ್ಲಿ ಸ್ವಲ್ಪ ಎ ಸಿ. ಎಷ್ಟು ದಿವಸ ಎ ಸಿಯಲ್ಲಿ ಇರ್ಬೇಕು ಮೇಡಮ್ ನಾವು? ಬರುವುದ ದಿನದಲ್ಲಿ ನಾವು ಎಲ್ಲರೂ ಸೇರಿ ಸ್ಕೂಲಿಂದ ಹಿಡ್ಕೊಂಡು ಕಾಲೇಜ್, ಆಮೇಲೆ ಆಫ್ಟರ್ ಗ್ರ್ಯಾಜುಯೇಷನ್ ಸ್ಕೂಲಿಂದನೇ ಬರಬೇಕು. ಪ್ರಾಕ್ಟಿಕಲ್, ಪ್ರತಿಯೊಬ್ಬರ ಸ್ಕೂಲ್ ಕಾಲೇಜಲ್ಲಿ ಪ್ರಾಕ್ಟಿಕಲ್, ಅಲ್ಲಿ ಗಿಡಗಳನ್ನು ಬೆಳೆಸುವಂಥ ಒಂದು ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗತ್ತೆ ಮೇಡಮ್. ಇಟ್ ಶುಡ್ ಬಿ ಎ ಸಬ್ಜೆಕ್ಟ್. ಯಾ, ಇಟ್ ಈಸ್ ದ ಸಬ್ಜೆಕ್ಟ್. ನಮ್ಮಲ್ಲಿ ಏನು ಮಾಡ್ತಾರೆ, ಓನ್ಲಿ ಯಾವುದೋ ಆಗಸ್ಟ್ 15ರಲ್ಲಿ 26 ಜನವರಿಯಲ್ಲಿ ಮಕ್ಕಳನ್ನು ತಗೊಂಡು ಯಾರೋ ಬಂದಲ್ಲಿ ಫೋಟೋಗೋಸ್ಕರ ಓನ್ಲಿ ದ ಪ್ರೋಟೋಕಾಲ್. ಅವತ್ತು ಫೋಟೋ ಮುಗೀತು. ನಮಗೆ ಏನು ಮಾಡಬೇಕಂದ್ರೆ ಪ್ರತಿಯೊಂದು ಸ್ಕೂಲ್ ಕಾಲೇಜಲ್ಲಿ ಇಂತಿಷ್ಟು ಗಿಡ ಹಚ್ಚಬೇಕು. ಆ ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ ಆಫ್ ನಮ್ಮ ಗೌರ್ಮೆಂಟಲ್ಲಿ ಏನಿದೆಯಲ್ಲ ಆ ಪ್ರೋಟೋಕಾಲನ್ನು, ಇಟ್ ಮೇ ಬಿ ಹಾರ್ಟಿಕಲ್ಚರ್ ಇರಬಹುದು, ಫಾರೆಸ್ಟ್ರಿ ಇರಬಹುದು, ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ತುಂಬ ಇದೆ. ಆವಾಗ ಎಲ್ಲ ಒಂದೊಂದು ಸ್ಕೂಲಲ್ಲಿ, ಒಂದೊಂದು ಕಾಲೇಜಲ್ಲಿ ಒಂದು ವರ್ಷಕ್ಕೆ ಅಷ್ಟು ಟಾರ್ಗೆಟ್ ಕೊಟ್ಟರೆ ಮಕ್ಕಳಿಂದ ಅವರು, ಫಾರ್ ಎಕ್ಸಾಂಪಲ್ ಮಗು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ಸ್ಕೂಲಲ್ಲಿ ಅಡ್ಮಿಷನ್ ಆಗತ್ತೆ. ಪೇರೆಂಟಿಗೆ ನಿಮ್ಮ ಮಗುವಿಂದ ಈ ಗಿಡವನ್ನು ನೀವು ಹಚ್ಚಿ, ಆ ಮಗು 10th ಸ್ಟ್ಯಾಂಡರ್ಡ್ ಹೋಗುವವರೆಗೂ, ಅವರು ಹೊರಗಡೆ ಹೋಗೋವರೆಗೂ ಅವರಿಗೆ ಒಂದು ಒಳ್ಳೆ ಆ ಗಿಡ ಬೆಳೀತದಲ್ಲ, ಆ ಮಗುನು ಬೆಳೀತದೆ, ಗಿಡನೂ ಬೆಳೀತದೆ. ಹಾಗೆ ಮಾಡಿದರೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶಕ್ಕೆ ಒಂದು ಗ್ಲೋಬಲ್ ವಾರ್ಮಿಂಗ್ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜನ್ನು ನಾವು ಇದನ್ನು ಮಾಡಬಹುದು ಅಂತ ನಂದು ಒಂದು ಅಭಿಪ್ರಾಯ. ಬಟ್ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಆದರೆ ಇವತ್ತಿನ ದಿನಮಾನದಲ್ಲಿ ಬೆಂಗಳೂರಿನಂಥ ಸಿಟಿಯಲ್ಲಿ ಅಷ್ಟು ದೊಡ್ಡ ಜಾಗ ಎಲ್ಲಿ ಹುಡುಕ್ತೀರಿ? ನೋಡಿ ಮೇಡಮ್, ಜಪನೀಸ್ ಅವರಲ್ಲಿ ಜಾಗ ಎಷ್ಟಿದೆ. ದೇ ಆರ್ ಮೇಕಿಂಗ್ ರೂಪ್ ಟಾಪ್ ಗಾರ್ಡನ್ಸ್, ವರ್ಟಿಕಲ್ ಗಾರ್ಡನ್ಸ್. ವರ್ಟಿಕಲ್ ಗಾರ್ಡನ್ ಅಂದರೆ ಈಗ ನಿಮ್ದು ಒಂದು ಫೂಟಲ್ಲಿ ನೀವು 100 ಫೂಟನ್ನು ಮೇಲೆ ನೀವು ಆ ಬಾಕ್ಸ್ ಟೈಪ್ ವರ್ಟಿಕಲ್ ವಾಲನ್ನು ಅದರಲ್ಲಿ ಗಾರ್ಡನ್ ಬೆಳೆಸ್ಬಹುದು. ರೂಪ್ ಟಾಪಲ್ಲಿ ನೋಡಿ, ಪ್ರೆಸೆಂಟ್ ಸಿನಾರಿಯೋ ಏನಿದ್ರೆ ಎಷ್ಟು ಹೀಟ್ ಆಗುತ್ತೆ. ರೂಪ್ ಟಾಪಲ್ಲಿ ಪ್ಲಾಂಟರ್ಸ್ ಯಾವುದೇ ಬೇರೆ ಬೇರೆ ಮಟೀರಿಯಲನ್ನು ಯೂಸ್ ಮಾಡಿ, ಪ್ಲಾಸ್ಟಿಕ್ ಬಿಟ್ಟು ಆರ್ಗ್ಯಾನಿಕ್ ಇದರಲ್ಲಿ ಒಂದು ಫೈಬರ್ ತಗೊಳ್ಳಿ, ವುಡ್ ಬಾಕ್ಸ್ ತಗೊಳ್ಳಿ, ಅವೆಲ್ಲ ಮೇಲೆ ಛಾವಣಿಯಲ್ಲಿ ಹಾಕಿ ಅದರಲ್ಲಿ ಫ್ರೂಟ್ ಗಾರ್ಡನ್ ಮಾಡ್ಬೋದು. ನಮಗೆ ದಿನಬಳಕೆಯಲ್ಲಿ ಬರುವಂಥ ಆರ್ಗ್ಯಾನಿಕ್, ಆರೋಗ್ಯಕ್ಕೆ ಬರುವಂಥ ಮ್ಯಾಂಗೋ, ಚಿಕ್ಕು, ಪೇರು, ಇವು ಬೇರೆ ಬೇರೆ ವೆಜಿಟೇಬಲ್, ಟೊಮ್ಯಾಟೊ, ಚಿಲ್ಲಿ ಎಲ್ಲ ಬೆಳೆಸಿ ಒಂದು ಹೀಟ್ ಕಂಟ್ರೋಲ್ ಮೇಲೆ ಡೈರೆಕ್ಷನ್ ಇರುವುದರಿಂದ ಎಷ್ಟು ಓಪನ್ ಆಗಿ ಡ್ರೋನಿಂದ ಶೂಟ್ ಮಾಡಿದರೆ ಎಲ್ಲ ಕಡೆ ಒಂಥರ ಬಂಜರ್ ಟೈಪ್ ಕಾಣುತ್ತೆ. 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಸ್ ಅವರೆಲ್ಲ ದಿನಕ್ಕೆ ಒಂದು 20, 30, 10 ಎಷ್ಟೋ ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಂದು ಕ್ವಶನ್ ಏನಂದ್ರೆ, ದ ಹೋಮ್ ಇಸ್ ದ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ನೀವು ಎಷ್ಟೇ 5 ಸ್ಟಾರ್ ಹೋಟೆಲಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನಾವು ಮನೆಗೆ ಬರ್ಬೇಕು ಮೇಡಮ್, ಅಲ್ವಾ? ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಮನೆಯ ಮೇಲೆ ಈ ಗಾರ್ಡನ್ ನಾನು ಪ್ರಾಕ್ಟೀಸ್ ಮಾಡಿದರೆ ಹೀಟ್ ಕಂಟ್ರೋಲ್ ಆಗತ್ತೆ. ಎರಡನೇದು ನಮಗೆ ಆರ್ಗ್ಯಾನಿಕ್ ಫ್ರೂಟ್ ಅಂಡ್ ವೆಜಿಟೇಬಲ್ ಸಿಗತ್ತೆ. ಆಮೇಲೆ ನಮ್ಮ ರೀಸೈಕಲ್ ಆಫ್ ವಾಟರ್ ಇದೆಯಲ್ಲ, ಸಸ್ಟೈನಬಿಲಿಟಿ, ಆ ವಾಟರ್ನ ತಗೊಂಡು ಅದನ್ನು ಮಾಡಬಹುದು. ಜೊತೆಗೆ ಈ ಎಷ್ಟು ಖಾಲಿ ರೋಡ್ಸ್ ಅಂಡ್ ಪಾರ್ಕಿಂಗ್ ಪಾತ್ವೇಸ್ ಎಲ್ಲೆಲ್ಲಿ ಇದೆಯಲ್ಲ, ಪ್ರಾಪರ್ ಆಗಿ ಅದಕ್ಕೆ ಆದಂಥ ಒಂದು ಕಂಡೀಷನ್ಸ್, ಈ ಗಿಡಗಳನ್ನು ಇವರೇ ಮೇಂಟೈನ್ ಮಾಡ್ಬೇಕಂತ ಅನ್ನೋದು ಆ ಏರಿಯಾಕ್ಕೆ ಅದರದೇ ಆದಂಥ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಅದಕ್ಕೆ ಇದು ಕೊಡಬೇಕು ಮೇಡಮ್. ಒಂದು ನೀವು ಅಂದಿರಿ ದುಬೈಯಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಅದೆಷ್ಟು ಚೆನ್ನಾಗಿ ಮಾಡ್ತಾರಂತ ನೀವು ಕೇಳಿದ್ರಿ ಮೇಡಮ್. ಅಲ್ಲಿಗೆ ನಾವು ಲಾಸ್ಟ್ ಅವಾರ್ಡ್ ಹೋಗ್ಬೇಕಾದ್ರೆ ನಮಗೆ ಕ್ವಶನ್ ಹಾಗೇನೆ ಬಂತು. ಅಲ್ಲಿಗೆ ಯಾರು ಆ ಹೂವನ್ನು ಕೀಳ್ತಾರೆ, ಎಲ್ಲಾ ಕಡೆ CC ಕ್ಯಾಮ್ರಾ ಇದೆ, ನಮ್ಮಲ್ಲಿ ಕೂಡ ಎಲ್ಲಾ ಕಡೆ CC ಕ್ಯಾಮ್ರಾ ಬಂದಿದೆ. ಯಾರು ಹೂವನ್ನು ಕೀಳ್ತಾರೆ, ಯಾರು ಪ್ಲಾಂಟ್ ಅನ್ನು ಟಚ್ ಮಾಡ್ತಾರೆ, ಡೈರೆಕ್ಟ್ ಅವ್ರದ್ದು ಫೋಟೋ ಸಮೇತ ಅಲ್ಲಿಗೆ ಅವ್ರದ್ದು ಸಿಸ್ಟಮ್ ಅಲ್ಲಿ ಪೊಲೀಸರು ಬಂದು ಅವರಿಗೆ ಫೈನ್ ಕಟ್ಟಿ
ಸೀದಾ ಅವರಿಗೆ ಇದು ಮಾಡ್ತಾರೆ. ದೀಸ್ ಆರ್ ದ ವೆರಿ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ಸ್, ಸ್ಟ್ರಿಕ್ಟ್ ರೂಲ್ಸ್. ಸ್ಟ್ರೇಟ್ ರೂಲ್ಸ್. ಬಟ್ ನೀವು ಬೆಂಗಳೂರಿನಂತಹ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ, ಬಟ್ ಇವಾಗ ಅದು ತನ್ನ ಕಳೆ ಕಳ್ಕೊಳ್ತಾ ಇದೆ. ಈಗ ಹೊಸದಾಗಿ ಬರ್ತಾ ಇರೋ ಲೇಔಟ್ಸ್ನಲ್ಲಿ ಅಲ್ಲಿ ಗಾರ್ಡನ್ ಏರಿಯಾ ಅಂತ ಇಟ್ಟಿರ್ತಾರೆ ಹೊರತು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದಿಲ್ಲ. ಆ್ಯಂಡ್ ಸರ್ಕಾರದಿಂದನೂ ಗಾರ್ಡನ್ ಬೆಳೆಸೋದಕ್ಕೆ ಇವಾಗ ನಾವು ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತ ಹೇಳೋದಕ್ಕಿರೋ ಎರಡು ಉದಾಹರಣೆ, ಒಂದು ಲಾಲ್ಬಾಗು, ಇನ್ನೊಂದು ಕಬ್ಬನ್ ಪಾರ್ಕು. ಅದನ್ನು ಹೊರತುಪಡಿಸಿದ್ರೆ ಜಯನಗರ ಏರಿಯಾಗೆ ಹೋದರೆ ಒಂದಷ್ಟು ಮರಗಳನ್ನ ನೀವು ನೋಡಬಹುದು, ಸದಾಶಿವನಗರ. ಇಷ್ಟು ಜಾಗಗಳು ಬಿಟ್ಟರೆ ಬೇರೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಒಂದು 600 ಸ್ಕ್ವೇರ್ ಫೀಟ್ ಕೊಟ್ಟರು ಅಲ್ಲೊಂದು ಮನೆಗೆ ಅಂತ ಸೈಟ್ ಮಾರ್ಬೋಣ ಅಂತ. ಸೊ ಸರ್ಕಾರ ಕೂಡ ಯಾವ ರೀತಿ ಗಮನ ಕೊಡಬೇಕು, ಸ್ಪೆಷಲಿ ಬೆಂಗಳೂರು ಬಗ್ಗೆ? ಎಸ್ಪೆಷಲಿ ನೋಡಿ ಮೇಡಮ್, ಸಿ ದ ವರ್ಲ್ಡಲ್ಲಿ ಬೆಂಗಳೂರು ತಾವು ಹೇಳಿದಾಗೆ ಬೆಂಗಳೂರು ಇಸ್ ದ ಗಾರ್ಡನ್ ಸಿಟಿ ಆಫ್ ದ ಇಂಡಿಯಾ. ಫುಲ್ ಅದು ಟೋಟಲ್ ಇದು ಇದೆ. ಬರುವಂಥ ಜಾಗ ಅವ್ರಿಗೇನು ಕೊಟ್ಟಿದಾರಲ್ಲ, ಆ ಜಾಗದಲ್ಲಿ ಪ್ರಾಪರಾಗಿ ಗೌರ್ಮೆಂಟ್ ರೂಲ್ಸ್ ಮಾಡಿ ಆ ರೂಲ್ಸಿಂದ ಇಷ್ಟು ಗಿಡ ಬೆಳೆಸ್ಬೇಕಂತ ಅನ್ನೋದು, ನೇಟಿವ್ ಪ್ಲಾಂಟ್ಸ್ ನಮ್ಮ ದೇಶದಲ್ಲಿ ಇರುವಂಥ ನೇಟಿವ್ ಪ್ಲಾಂಟ್ಸನ್ನು ಹಾಕಬೇಕಂತ ಅನ್ನೋದು ಆಲ್ರೆಡಿ ಇದೆ, ಗೌರ್ಮೆಂಟ್ ಪ್ರೋಟೋಕಾಲಲ್ಲಿ ಇದೆ. ಸೊ ಪ್ರಾಯೋಗಿಕವಾಗಿ ಆ ಏರಿಯಾದಲ್ಲಿ ಆ ಸರ್ಟಿಫಿಕೇಷನ್ ಆಫ್ ಇದು ಇದೆಯಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದುಬೈ ಆ ಏರಿಯಾದು ಫಸ್ಟ್ ಗಾರ್ಡನ್ ಪಾರ್ಕನ್ನು ಬೆಳೆಸಿ ಆಮೇಲೆ ಆ ಅವ್ರದ್ದೇನು ಪ್ರಾಪರ್ಟಿ ಕಟ್ತಾರಲ್ಲ ಅವಕ್ಕೆ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ಮೇಡಮ್. ಆ ರೂಲನ್ನು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಬೆಂಗಳೂರಲ್ಲಿ ತಂದರೆ ಎಲ್ಲರೂ ಫಾಲೋ ಮಾಡ್ತಾರಂತ ಅನ್ನೋದು ನಮ್ಮದೊಂದು ಅಭಿಪ್ರಾಯ. ಅದಕ್ಕೆ ಆದಂಥ ಪರ್ಟಿಕ್ಯುಲರ್ ಗ್ರೀನ್ ಝೋನ್ ಅಂತ ಇರುತ್ತೆ, ಪಬ್ಲಿಕ್ ಪಾರ್ಕ್ ಅಂತ ಇರುತ್ತೆ. ಸೊ ಅದಕ್ಕೆ ಆದಂಥ ಒಂದು ಒಳ್ಳೆ ಒಂದು ಇದಿದೆ. ಸೊ ಅದನ್ನು ಮಾಡಿದರೆ ಗೌರ್ಮೆಂಟಿಂದ ಪ್ರೋಟೋಕಾಲ್ ಮಾಡಬೇಕು, ಇದರ ಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಬೇಕು. ಒಂದೊಂದು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ನೋಡಿ ವರ್ಷಕ್ಕೆ 1-2 ಸಲ ನಮ್ಮದು ಲಾಲ್ಬಾಗಲ್ಲಿ ಫ್ಲವರ್ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ ನಾವು ಚೈನೀಸ್ ತಗೊಳ್ಳೋನು, ಚೈನೀಸ್ ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂದರೆ, ರೈತರನ್ನ ಸೀಡ್ಸ್ ಕೊಟ್ಟು, ರೈತರನ್ನ ಗಿಡ ಕೊಟ್ಟು ಅವರಿಂದನೇ ಬೈಬ್ಯಾಕ್ ಮಾಡಿ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆಲ್ಲ 1 ಕಿಲೋಮೀಟರ್ಸ್ ನೋಡಿದರೆ ನರ್ಸರಿ ಕಾಣುತ್ತೆ ಮೇಡಮ್. ಗೌರ್ಮೆಂಟ್ ಆಫ್ ಚೈನಾ ಅವರು ಫಾರ್ಮರಿಗೆಲ್ಲ ಇದು ಕೊಟ್ಟು ಅವಾಗೆಲ್ಲ ಅವರೇ ಬೈಬ್ಯಾಕ್ ತೊಗೊಂಡು 1 ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ಅಂದರೆ ಅವರಿಗೆ ಸೀಡ್ಸ್ ಕೊಟ್ಟು, ಅವರಿಗೆ ಗಿಡ ಸಸಿ ಕೊಟ್ಟು ಅವರೇ ತಗೊಂಡು ಅವರೇ ಮತ್ತೆ ಡೆವಲಪ್ಮೆಂಟಿಗೆ ಹಾಕ್ತಾರೆ. ಸೊ ಇಂಥದ್ದೆಲ್ಲ ನಾವು ಮಾಡಿದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್, ವಿ ಆರ್ ದ ಡೆವಲಪಿಂಗ್ ಕಂಟ್ರಿ. ಡಿಪಾರ್ಟ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಲ್ಯಾಂಡ್ಸ್ಕೇಪೇ ಅಂತ ಇರೋದು ಅಲ್ಲಿ ಚೈನಾದಲ್ಲಿ. ನಮ್ಮ ಬೆಂಗಳೂರಷ್ಟು ಒಂದು ಸಪ್ರೇಟ್ ಜಾಗ ಇದೆ. ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು, ಇಲೆಕ್ಟ್ರಿಸಿಟಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ದೇರ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನು ಅವ್ರು ಮಾಡಿದ್ದಾರೆ ಮೇಡಮ್. ಅವರು ಸೀಸನ್ ವೈಸ್ ಸಮರ್ ಸೀಸನಲ್ಲಿ ಬರುವಂಥ ಗಾರ್ಡನ್ ಶೋಸ್, ಫ್ಲವರ್ ಶೋಸ್, ಫ್ಲೋರಲ್ ಫೇರಿ ಆಫ್ ದ ವರ್ಲ್ಡ್ ಅಂತ ಮಾಡ್ತಾರೆ, ಫ್ಲೋರಲ್ ಬ್ಲೂಮ್ ಅಂತ ಮಾಡ್ತಾರೆ. ಈಗೆಲ್ಲ ಜಗತ್ತಲ್ಲಿ ನೋಡಿ ಎಲ್ಲ ಟೆಕ್ನಾಲಜಿ ಹೇಗೆ ಬಂದಿದ್ದಾರೆ, ನೀವು ಕುತ್ತಲ್ಲೇ ಜಗತ್ತನ್ನು ನೋಡ್ಬೋದು. ಹಾಗೆ ಇದರಲ್ಲಿ ಪರಿಣಿತರು ಇರುವಂಥವ್ರು, ಇದರಲ್ಲಿ ಆಸಕ್ತಿ ಉಳ್ಳೋರಂಥವ್ರು, ಈ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳ್ತಾರಲ್ಲ, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಆಗಿದೆ, ಈಗ ಆರ್ಕಿಟೆಕ್ಚರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ವಿದೌಟ್ ಅದು ಇಲ್ಲೇ ಇಲ್ಲ ಬರೋ ದಿನದಲ್ಲಿ. ಸೊ ನಾವೆಲ್ಲರೂ ಸೇರಿ ಇದರ ಬಗ್ಗೆ ಒಂದು, ಈ ಗೌರ್ಮೆಂಟ್ ಆಫ್ ಇಂಡಿಯಾನೇ ಹಿಡ್ಕೊಳ್ಳಿ, ಭಾರತ ದೇಶದಿಂದ ಹೇಳ್ತೀನಿ ನಾನು. ಟೆಕ್ನಾಲಜಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ಡೆಲ್ಲಿಯಲ್ಲಿ ಹಿಡ್ಕೊಂಡು ಎಲ್ಲ ಸ್ಟೇಟಲ್ಲಿ ಇದೆ. ಇದಕ್ಕೆ ಆದಂಥ ಒಂದು ಮಿನಿಸ್ಟರ್ಸ್ ಇರ್ತಾರೆ, ಇದಕ್ಕೆ ಆದಂಥ ಒಂದು ಅವರ ಕೆಳಗಡೆ ಎಲ್ಲರೂ ಬೇರೆ ಬೇರೆ ಡಿವಿಷನ್ಸ್ ಇರ್ತಾರೆ. ಇದನ್ನು ಎಲ್ಲರೂ ಸೇರಿ ನಾವು ಪ್ರೋಟೋಕಾಲ್ ಇದರಲ್ಲಿ ಹಾಕಿ ಇದರ ಮೇಲೆ ಒಂದು ಒಂದು ವರ್ಷದಲ್ಲಿ 2-3 ಈ ನೇಚರ್ ಮೇಲೇ ಶೋ ಆಗಬೇಕು. ಈಗ ITBT ಮೇಡಮ್, ITBTಯಲ್ಲಿ ಲೈಟಿಂಗ್ ಶೋ ಅಂತ ಮಾಡ್ತಾರೆ, ಇದು ಬೇರೆ ಒಂದು ಬಿಲ್ಡಿಂಗ್ ಮಟೀರಿಯಲ್ ಅಂತ ಶೋ ಮಾಡ್ತಾರೆ. ಸೊ ಗೌರ್ಮೆಂಟಿಂದ ಬರೀ ಓನ್ಲಿ ನಮ್ದು ಲಾಲ್ಬಾಗ್ದಲ್ಲಿ ಅಷ್ಟೇ ಫ್ಲವರ್ ಶೋ ಅಂತ ನಾವು ಮಾಡ್ತಾ ಇದ್ದೀವಿ. ಗಾರ್ಡನ್ ಶೋ ಅಂತ ಮಾಡಬೇಕು, ಪ್ಲಾಂಟ್ ಶೋ ಅಂತ ಮಾಡಬೇಕು. ಯಾವ ಝೋನಲ್ಲಿ ಯಾವ್ದು ಗಿಡ ಬರುತ್ತೆ, ನಾಳೆ ಬರುವ ದಿನದಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಆಫ್ಟರ್ 50, 60, 100 ಇಯರ್ಸ್ ಆದ್ಮೇಲೆ ನೀರಿಂದ ಏನು ಅಭಾವ ಬೀಳುತ್ತೆ, ನಾವು ಏನು ಮಾಡ್ತೀವಿ ಅಂತ ಈಗಿಂದ ಮಾಡಿದ್ರೆ, ಜಪಾನ್ ಅಂತ ಕಂಟ್ರಿ, ಚೈನಾ ಅಂತ ಕಂಟ್ರಿ ಅವರೆಲ್ಲ ಮುಂದಿನ ಭವಿಷ್ಯದಲ್ಲಿ ಏನು ಆಗತ್ತೆ ಅಂತ ಅನ್ನೋದು ದೇ ಆರ್ ಸ್ಟಡಿ ಆನ್ ದ ಸೈಂಟಿಫಿಕ್ ವೇ, ದೇ ಆರ್ ಸ್ಟಡಿ ಇನ್ ದ ಪರ್ಟಿಕ್ಯುಲರ್ ಇದರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ವೆಸ್ಟ್ಮೆಂಟು, ಮೊನ್ನೆ ನಮ್ಮದು ಅವಾರ್ಡ್ ಸೆಷನಲ್ಲಿ ಹೋದಾಗೆ ಅವರು ಸೇಕ್ ಅವ್ರ ಜೊತೆಗೆ ನಾವು ಒಂದು ಮೀಟಿಂಗ್ ಕೂತಾಗ ಅವ್ರು ಏನಂತಾರೆ, we don't have money problem, we have the greenery.
ನಾವು ಗ್ರೀನರಿಗೆ ಎಷ್ಟು ಮಿಲಿಯನ್ಸ್ ಬೇಕು ನಾವು ಮಾಡ್ತೀವಿ. ಬಿಕಾಸ್ ಆಫ್ ಬರುದಿನದಲ್ಲಿ ಅವರು ಎಲ್ಲ ವರ್ಲ್ಡಲ್ಲೇ ನಂಬರ್ 1, ಪ್ರತಿಯೊಂದು ನಂಬರ್ 1. ಅವ್ರೀಗ 1000 acre ಆಫ್ ಲ್ಯಾಂಡ್ಸ್ಕೇಪನ್ನು ನಾವು ವರ್ಲ್ಡ್ಸ್ ಬೆಸ್ಟ್ ಝೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. 1000 acres ಆಫ್ ಲ್ಯಾಂಡ್ ಫಾರೆಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ಅಷ್ಟು ದುಡ್ಡು ಇದಕ್ಕೆಲ್ಲ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ನೇಚರ್ ಹೀಟ್ ಇರೋದ್ರಿಂದ ನಮ್ಮಲ್ಲಿ ಕೂಡ ಹೀಟು, ಕ್ಲೈಮೇಟ್ ಚೇಂಜ್ ಇರುತ್ತೆ, ಅವಾಗ ಇರುತ್ತೆ. ನಮ್ಮಲ್ಲಿ ಇರುವಂಥ ಪರಿಸರವನ್ನು ನಾವು ಅದಕ್ಕೆ ಪ್ರಿಸರ್ವ್ ಮಾಡಿ, ಅದರ ಜೊತೆಗೆ ನಾವು ಏನೇನು ಯಾವ ಸ್ಟೇಟದಲ್ಲಿ ಏನೇನು ಈ ಟೂರಿಸಮ್ ಪ್ಲೇಸ್ ಇದೆ, ಅಲ್ಲಿಗೆ ಆದಂಥ ಒಂದು ಟೂರಿಸಮ್ ಇದಕ್ಕೆ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಆಗ್ತಾರೆ. ನರ್ಸರಿ ಡೆವಲಪ್ಮೆಂಟ್ ಮಾಡಬೇಕು ಮೇಡಮ್. ದೇರ್ ಆರ್ ನರ್ಸರಿ ಅಂದರೆ ಸುಮ್ಮನೆ ಯಾವುದೋ ಗಿಡ ಇಲ್ಲ, ಫಾರೆಸ್ಟಲ್ಲಿ ಮಾಡಬಹುದು, ಫ್ರೂಟ್ಸಲ್ಲಿ ಮಾಡಬಹುದು, ಈ ವೆಜಿಟಬಲಿ ಮಾಡಬಹುದು. ಯಾರಿಗೆ ಏನು ಬೇಕು ಪ್ರತಿಯೊಂದು ನಮಗೆ ಡೈಲಿ ಆಹಾರ ಬೇಕಂದರೆ ಅಂಥ ನರ್ಸರಿ ಮಾಡಿದ್ರೆ ಮೇಡಮ್, ಯಾರು ಬೇಕಾದವರು ಬರೋ ದಿನದಲ್ಲಿ ನಾವು ಈ ಗ್ಲೋಬಲ್ ವಾರ್ಮಿಂಗನ್ನು ನಾವು ಎಲ್ಲರೂ ಸೇರಿ ಒಂದು ವಿಶ್ವಕ್ಕೆ ಒಂದು ನಾವು ಮಾದರಿ ಆಗ್ಬೋದು. ಓಕೆ, ಸೊ ಇವಾಗ ಸರ್ಕಾರದ ಮಟ್ಟದಲ್ಲಿ, ನಗರಗಳ ಮಟ್ಟದಲ್ಲಿ ನಾವು ಮಾತನಾಡಿದ್ವಿ. ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಒಬ್ಬ ವ್ಯಕ್ತಿ ಲ್ಯಾಂಡ್ಸ್ಕೇಪ್ ಹೇಗೆ ಮಾಡಬಹುದು? ಮನೆಯಲ್ಲಿ ಜಾಗ ಇರೋದಿಲ್ಲ, ಹೆಂಗೆ ಲ್ಯಾಂಡ್ಸ್ಕೇಪ್ ಅಂತ ಯೋಚನೆ ಮಾಡಿದ್ರೆ ಏನು ಮಾಡ್ಬೋದು? ಲ್ಯಾಂಡ್ಸ್ಕೇಪ್ ನೋಡಿ ಮೇಡಮ್, ಇಟ್ ಈಸ್ ಅ ಇಂಗ್ಲೀಷ್ ವರ್ಡ್. ಲ್ಯಾಂಡ್ಸ್ಕೇಪಿಂಗ್, ಗಾರ್ಡನಿಂಗ್, ಫಾರ್ಮಿಂಗ್, ಇವೆಲ್ಲ ಇಂಗ್ಲೀಷ್ ವರ್ಡ್. ಉದ್ಯಾನವನ, ಕೈತೋಟ, ಮನೆಯ ಕೈತೋಟ ಹೇಗೆ ನೋಡಿ. ನಾವೆಲ್ಲ ಹಿಂದಕ್ಕೆಲ್ಲ ನಮ್ಮ ಅಜ್ಜಾವರು ನಾವು ವಿ ಆರ್ ದ ಫಾರ್ಮರ್ಸ್. ನಾವು ಫಾರ್ಮರ್ಸ್ ತೋಟದಲ್ಲಿ ಇರುವಂಥ ಜಾಗದಲ್ಲಿ ಕರಿಬೇವು, ಲಿಂಬೆ ಗಿಡ, ಆ ಗಿಡ ಎಲ್ಲ ಅವಾಗ ಹಚ್ತಿದ್ವಿ. ಈಗ ಸಿಟಿಯಲ್ಲಿ ಮೈಗ್ರೇಷನ್ ಆಗೋದ್ರಿಂದ ಜಾಗನೇ ಇಲ್ಲ. ತಮ್ಮ ಕ್ವಶನ್, ಕಡಿಮೆ ಜಾಗದಲ್ಲಿ 2 ಫೂಟ್ ಬೈ 2 ಫೂಟದಲ್ಲಿ 2 ಫೂಟ್ ಬೈ 2 ಫೂಟ್ 2 ಬೈ 2ದಲ್ಲಿ ಒಂದು ಲಿಂಬೆ ಗಿಡ ಹಚ್ತೀವಿ ನಾವು. ಲಿಂಬೆ ಗಿಡ ಅಷ್ಟು ಹೋಗುತ್ತೆ. 4 ರಿಂದ 5 ಫೂಟು ಎಲ್ಲ ಹ್ಯಾಬ್ರಿಡ್ಸ್ ಬಂದಿದ್ದಾವೆ. ಒಂದು ಎಕ್ಸಾಂಪಲ್ 2 ರಿಂದ 2. ಆ 2 ರಿಂದ 2ಅಲ್ಲಿ ನಮಗೆ ಡೈಲಿ ಏನು ಬಳಕೆ ಮಾಡ್ತೀವಲ್ಲ, ಪ್ರಾಪರ್ ಆಗಿ ನಾವು ಮುಸುರೆ ನೀರೆಲ್ಲ ಹೊರಗಡೆ ಚೆಲ್ತೀವಿ. ಆ ಮುಸುರೆ ನೀರನ್ನು 2 ಬೈ 2, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದೇ ಗಿಡದ್ದು. ಅಂಥವು ಎಷ್ಟು ಗಿಡ ಇದೆ, ನಮ್ಮ ಜಾಗ ಎಷ್ಟಿದೆ, ಆ ಜಾಗದಲ್ಲಿ ಇದು ಹಾಕ್ಬೋದು. ಅಂದಮೇಲೆ ವಿಂಡೋ ಗಾರ್ಡನ್ ಅಂಥೇಳಿ, ಆ ವಿಂಡೋದಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ವಿಂಡೋ ಡೋರ್ ತೆಗೆದ್ಮೇಲೆ ನೀಟಾಗಿ ಸೂರ್ಯಗೆ ನಮಸ್ಕಾರ ಮಾಡ್ತೀವಿ. ಆ ವಿಂಡೋದಲ್ಲಿ 2 ಫೂಟ್ ಬೈ 2 ಫೂಟ್ ವಿಂಡೋ ಇರುತ್ತೆ, ಅಲ್ಲ ಒಂದು 4 ಫೂಟ್ ಬೈ 2 ಫೀಟ್ ವಿಂಡೋ ಇರುತ್ತೆ. ಆ ವಿಂಡೋ ಗಾರ್ಡನಲ್ಲಿ ಸಣ್ಣದು ಫೈಬರ್ ಪಾಟ್ಸು ಇರ್ಬೋದು, ಅದರಲ್ಲಿ ಪುದೀನ ಡೈಲಿ ಬಳಕೆ ಆಗುತ್ತೆ, ಪುದೀನ ಹಾಕ್ಬೋದು. ಪ್ರಾಕ್ಟೀಸ್ ಅದು ಮನೆಯಲ್ಲಿ ಇರುವಂಥವ್ರು ಕೂಡ ಇಂಟ್ರೆಸ್ಟ್ ತೊಗೋಬೇಕು. ಇಂಟ್ರೆಸ್ಟ್ ತೊಗೊಂಡು ನಮಗೆ ಮಾರ್ಕೆಟಲ್ಲಿ ಹೋದಲ್ಲಿ ಈಗ ನೋಡಿ ವೆಜಿಟೇಬಲ್ ಎಷ್ಟು ಕಾಸ್ಟ್ಲಿ ಆಗಿದೆ. ನಿಮ್ಮ ಮನೆಯಲ್ಲಿ ನೀವೇ ಸೀಡ್ಸ್ ಅನ್ನು ತಗೊಂಡು ಬೆಳೆಸಿ ಖುಷಿಯಾಗಿ ತಗೋಬಹುದಲ್ಲ, ಪ್ರಾಕ್ಟಿಕಲ್. ಬಟ್ ಗಾರ್ಡನಿಂಗ್ ಅಥವಾ ಉದ್ಯಾನ ಮಾಡೋದು, ಕೈತೋಟ ಮಾಡೋದು ಬಹಳ ಶ್ರಮದ ಕೆಲಸ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ಜನ ಹೇಳ್ತಾರೆ, ನಾವು ಒಂದು 10 ಸಲ ತಗೊಂಬಂದು ಸಸಿ ಹಾಕಿದ್ವಿ, ಅದನ್ನ ಮಾಡೋದಕ್ಕಾಗ್ಲಿಲ್ಲ, ಬೆಳೀಲಿಲ್ಲ, ಅದು ಒಣಗೋಯ್ತು ಅಂತ ಹೇಳ್ತಾರೆ. ತುಂಬಾ ಕಷ್ಟದ ಕೆಲಸ. ಬೇಸಿಕ್ ನೋಡಿ, ಪ್ರತಿಯೊಂದು ಯಾವುದೇ ಒಂದು ಕೆಲಸ ಅಂದರೆ ಕಷ್ಟದೇ ಇರುತ್ತೆ. ಬಟ್ ಜಾಯ್ ಆಗಿ ಇಂಟ್ರೆಸ್ಟ್ ಇಂದ, ನಾವು ಇನ್ವಾಲ್ವ್ಮೆಂಟ್ ಇಂದ, ನಾವು ಮನಸ್ಸಿಂದ ಏನೋ ಮಾಡಿದ್ರೆ ಕಷ್ಟ ಇಲ್ಲ. ದಿಸ್ ಈಸ್ ದ ಕ್ವಶನ್. ಆಮೇಲೆ ನಾವು ಆ ಕೈತೋಟ ಮಾಡೋಕ್ಕಿಂತ ಮುಂಚೆ ಈಗ ಗಾರ್ಡನ್, ಇಟ್ ಈಸ್ ದ ಫ್ಯಾಷನ್, ದ ಬಿಗ್ಗೆಸ್ಟ್ ಫ್ಯಾಷನ್ ಇನ್ ದ ಹೋಲ್ ವರ್ಲ್ಡ್. ಗಿಡ ಇರಲಾರ್ದೆ, ಹೂವು ಇರಲಾರ್ದೆ ಏನೂ ಅದು ಯಾವುದೂ ಅದಕ್ಕೆ ಅರ್ಥನೇ ಇಲ್ಲ. ನೋಡಿ, ನಾವು ಸಸಿ ತರುವಾಗ ಯಾವ ನರ್ಸರಿದಿಂದ ನಾವು ಸಿಲೆಕ್ಟ್ ಮಾಡ್ತೀವಿ, ಅವ್ರಿಗೆ ಏನು ಕೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಹಚ್ಚಬೇಕೋ ಏನು ಹೊರಗೆ ಹಚ್ಚಬೇಕೋ ಮೇಲೆ ಹಚ್ಚಬೇಕು ಅಂತ ಅನ್ನೋದು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಆ ನರ್ಸರಿ ಅವ್ರಿಗೆ ಕೇಳಬೇಕು. ಇವರು ನಾವು ಕೇಳಬೇಕು. ಕೇಳಿದಾಗ ಅವರು ಪ್ರಾಕ್ಟಿಕಲ್ ಆಗಿ ಅವರು ಹೇಳ್ತಾರೆ, ಈ ಗಿಡ ನೀವು ಬಿಸಿಲಲ್ಲಿ ಹಚ್ಚುವಂಥ ಗಿಡ, ಈ ಗಿಡಕ್ಕೆ ದ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಊಟ ಮಾಡಬೇಕಾದ್ರೆ ಎಷ್ಟು ನೀರು ಕುಡಿಬೇಕು ಅಷ್ಟೇ ನೀರು ಕುಡಿಬೇಕು. ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಪ್ಲಾಂಟ್ ಲೈಫ್. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಆ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿದರೆ ಆ ಗಿಡ ಬೆಳೀತದೆ. ಇವರು ತಂದ ಮೇಲೆ ಗಿಡ ಹಚ್ಚಿ 4 ದಿವಸ ನೀರು ಹಾಕಲಿಲ್ಲ ಅಂದರೆ ಗಿಡ ಸತ್ತು ಹೋಗುತ್ತೆ. ಆ ನಾಲೆಜನ್ನು ಮೇಡಮ್ ನಾವು ಅಲ್ಲಿಂದನೇ ಆ ನರ್ಸರಿಯಿಂದ ಏನು ಪರ್ಚೇಸ್ ಮಾಡ್ತೀವಲ್ಲ ಅವರೂ ಹೇಳಬೇಕು, ನಾವು ಅಲ್ಲಿ ಕೇಳಬೇಕು. ಆ ಗಿಡ ತಂದು ಹಚ್ಚಿದರೆ 100% ಅದು ಸಕ್ಸಸ್ ಆಗುತ್ತೆ. ಎಷ್ಟು ನೀರು ಹಾಕಬೇಕು, ಎಷ್ಟು ಅಲ್ಟರ್ನೇಟ್ ಡೇಸ್ ಹಾಕಬೇಕು, ಅಥವಾ ವಾರದಲ್ಲಿ 1 ಸಲ ಹಾಕೋದು ಗಿಡನೂ ಇದೆ. ಮನೆಯಲ್ಲಿ ನೀವು ಊರು ಬಿಟ್ಟು ಟ್ರಾವೆಲಿಂಗ್ ಮಾಡ್ತೀರಾ, ಒಂದು 15 ದಿವಸ ಹೋದರೂ ಕೂಡ ಆ ಗಿಡಕ್ಕೆ ಎಷ್ಟು ನೀರು ಬೇಕು ಅದು ಕೂಡ ಅಂಥವು ಗಿಡ ಬಂದಿದೆ. ಹಾಗೆ ಎಸ್, ಸೋ ಮೆನಿ ಥಿಂಗ್ಸ್ ಇನ್ ಪ್ರಾಕ್ಟಿಕಲ್. ಪ್ರತಿಯೊಂದು ಗಿಡದ್ದೇ ಅದರದೇ ಆದಂತ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ. ಇವಾಗ ಯಾರೋ ಒಬ್ರು 1 ವಾರಕ್ಕೆ ಊರಿಗೆ ಹೋದ್ರು,
ಎಸ್ ಅಂತ ಗಿಡಗಳು ಕೂಡ ನಮ್ಮಲ್ಲಿ ನಾವು ಅದರದ್ದು ಪ್ರಾಕ್ಟಿಕಲ್ ಆಗಿ ಅದರ ಲಿಸ್ಟು ಕೊಡಬಹುದು. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಇಲ್ಲ ನಾವು ಗಿಡ ಈಗ ಹೆಂಗೆ ಮಾಡಬೇಕು, ನಾಯಿಯನ್ನು ಸಾಕಲಿಕ್ಕೆ ಇಂಟ್ರೆಸ್ಟ್ ಇದೆ, ಒಂದು ಬೇರೆ ಪ್ರಾಣಿ ಬೇರೆ ಬೇರೆ ತಂದು ಸಾಕ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಗಿಡ ಯಾಕೆ ಸಾಕಬಾರದು? ಇದಕ್ಕೆ ತಾವು ಏನಂತೀರಾ ಮೇಡಮ್? ಗಿಡ ಯಾಕೆ ಸಾಕಬಾರದು? ಗಿಡದಿಂದ ಏನು ಬರುತ್ತೆ? ನೀವು ಮನೆಯ ಅಂಗಳ ಹಿಂದಗಡೆ ಹಿತ್ತಲಲ್ಲಿ ಒಂದು 5 ಜಾತಿಯ ಗಿಡಗಳು ಬೆಳೆಸಿದ್ರೆ ಆ ನೆರಳನ್ನು ಕೊಡುತ್ತೆ, ಪ್ಲಸ್ ಫ್ರೂಟ್ ಕೊಡುತ್ತೆ. ಅದಕ್ಕೆ ಒಂದ್ಸಲ ಒಂದು ಗಿಡ ದೊಡ್ಡದು ಹಚ್ಚಿದ್ರೆ 3 ವರ್ಷ ಆದ್ಮೇಲೆ ಅದಕ್ಕೆ ನೀರು ಬೇಕಾಗಿಲ್ಲ. ಫ್ರೂಟ್ ವೆರೈಟೀಸ್, ಕೆಲವೊಂದು ಅವಿನು ವೆರೈಟೀಸ್ ನೋಡಿ, ಲಾಲ್ಬಾಗಲ್ಲಿ ರೋಡಲ್ಲಿ ಅವಿನು ಟ್ರೀಸ್, ಕಲರ್ ಪಿಂಕ್, ಪರ್ಪಲ್, ವೈಟ್ ಕಲರ್ಸ್. ನಮ್ಮ ರೋಡಿನ ಮೇಲೆ ನಾವು ಫಾರ್ ಎಕ್ಸಾಂಪಲ್ ಈಗ ಈ ಜೆಟಿಡ್ ಕಮ್ಯುನಿಟಿ ಈಗೆಲ್ಲ ದೊಡ್ಡ ದೊಡ್ಡ ವಿಲಾಸು, ರೋಡ್ಸು, ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಆ ರೋಡಿಗೆ ನಾವು ಅವಿನು ಟ್ರೀಸ್ ಹಾಕಿಬಿಟ್ರೆ ಕಣ್ಣಿಗೆ ಏನು ತಂಪು ಸಿಗುತ್ತೆ ಅಂದರೆ ಆ ನೇಚರ್ ಇರುವಂಥ ಮನಸ್ಸಿನವರು ಎಲ್ಲರೂ ಅದಕ್ಕೆ ಒಂದು ಒಳ್ಳೆ, ಅವರಿಗೆ ನೇಚರ್ ಅಂದರೆ ತುಂಬ ಅವರಿಗೆ ನೆಮ್ಮದಿ ಸಿಗೋದು. ಹಾಗೆ ಮಾಡ್ತಾ ಹೋದರೆ ತುಂಬ ನಾವು ಮುಂದೆ ಬರೋ ದಿನದಲ್ಲಿ ಪ್ರತಿಯೊಂದು, ಈಗ ನೋಡಿ ಲೇಔಟ್ ಎಲ್ಲ ಮಾಡ್ತಾರೆ. ವಾಟ್ ಪರ್ಪೋಸ್ ಟು ಡೂ ದ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಯಾಕೆ ಮಾಡಬೇಕು? ಪರ್ಪಸ್ ಇರುತ್ತೆ. ಪರ್ಪಸ್ ಏನಿರುತ್ತೆ ಅಂದರೆ ಬರೋ ದಿನದಲ್ಲಿ ನಮ್ಮದು ಈ ಲೇಔಟ್ ಚೆನ್ನಾಗಿ ಕಾಣಬೇಕು, ಈ ಗಿಡ ಹಚ್ಚಿರಿಂದ ಬೇರೆದವ್ರು ಬಂದು ವಾವ್ ಇದು ಏನಪ್ಪ ನಮ್ಮ ಇದರಲ್ಲಿ ತುಂಬ ಒಳ್ಳೆ ಅಪಾರ್ಚುನಿಟಿ ಇದೆಯಲ್ಲ, ಇಲ್ಲೇ ನಾವು ವಿಲಾ ತಗೋಬಹುದಲ್ಲ. ನಾವು ಸರ್ವಿಸ್ ಮಾಡಿದ ಮೇಲೆ ಒಂದು ವಿಲಾ ತಗೋತೀವಿ, ಯಾವುದೋ ಒಂದು ಬಂಜರ್ ಭೂಮಿಯಲ್ಲಿ ವಿಲಾ ತಗೊಳ್ಳೋದಲ್ಲ, ಸರ್ಚ್ ಮಾಡ್ತೀವಿ. ಆ ಟೆಕ್ನಾಲಜಿ ಎಷ್ಟೋ ವರ್ಷದಿಂದ ಇದೆ, ಈಗೆಲ್ಲ ಕಡೆ ಬರ್ತಾ ಇದೆ. ನಮ್ದು ಅಂದರೆ ಗಿಡ ಬೆಳೆಸಬೇಕು, ಟೆಕ್ನಿಕಲಿ ಬೆಳೆಸಬೇಕು, ಮಾಹಿತಿಯನ್ನು ತಗೋಬೇಕು. ಮಾಹಿತಿ ತಗೊಂಡು ಅದು ಕ್ವಶನ್ ಆನ್ಸರನ್ನು ಡಿಪಾರ್ಟ್ಮೆಂಟಿಗೆ ಕೂಡ ಅಲ್ಲಿ ಹೋಗಿ ಕೇಳಬೇಕು. ಅವಾಗ ನಾವು ಪ್ರಾಕ್ಟಿಕಲ್ ಆಗಿ ಗಿಡಗಳು ಬೆಳೆಸಲಿಕ್ಕೆ ನಮಗೆ ಯಾವುದು ಅಭ್ಯಂತರ ಇಲ್ಲ ಅಂತ. ಸ್ವಲ್ಪ ಮುತುವರ್ಜಿ ಕೊಟ್ರೆ ಲ್ಯಾಂಡ್ಸ್ಕೇಪ್ ಮಾಡಬಹುದು ಅಥವಾ ಕೈತೋಟ ಮಾಡಬಹುದು. ಇದಕ್ಕೆ ಯಾವುದು ಎಜುಕೇಶನ್ ಬೇಕಾಗಿಲ್ಲ, ಇದಕ್ಕೆ ಯಾವುದು ಟೆಕ್ನಾಲಜಿ ಬೇಕಾಗಿಲ್ಲ. ಗಾರ್ಡನ್ ಅನ್ನ ನಾವು ನಮ್ಮ ಅಂಗಳದಲ್ಲಿ ಬೇರೆ ಇದು ವೆಬ್ಸೈಟ್ ಅಲ್ಲೆಲ್ಲ ನೋಡ್ತೀವಿ, ಅದನ್ನ ನೋಡಿ ಹಿಂಗ ಕಾಪಿ ಪೇಸ್ಟ್ಕ್ಕಿಂತ ಪ್ರಾಯೋಗಿಕವಾಗಿ ನಾವು ಬೆಳೆಸಿದ್ರೆ ಅದರ ಖುಷಿನೇ ಬೇರೆ. ಓಕೆ, ಈಗ ಉದಾಹರಣೆಗೆ ಟೆರೆಸ್ ಮೇಲೆಗಡೆ ಅಥವಾ ಮನೆ ಪಕ್ಕದಲ್ಲಿ 10x10 ಜಾಗ ಇದೆ ಅಂತ ಅಂದ್ಕೊಳ್ಳಿ, ಏನ್ ಬೆಳೆಸಬಹುದು? 10x10ದಲ್ಲಿ ನೀವು ನಿಮಗೆ ಏನು ಬೇಕು ಡೈಲಿ ಪೂಜಾಕ್ಕೆ, ನೋಡಿ ನಮ್ಮ ದೇಶದಲ್ಲಿ ಏನಿದೆ, ಫಸ್ಟ್ ಮನೆಯಲ್ಲಿ ಮಹಿಳೆಯರಿಗೆ ಒಂದು ಕಿಚನ್, 2ನೇದು ಹಾಲು, 3ನೇದು ನಮಗೆ ದೇವರು. ದೇವರಿಗೆ ಡೈಲಿ ನೀವು ಹೂವು ತರಬೇಕಾದ್ರೆ ಎಷ್ಟು ದುಡ್ಡು ಹೋಗುತ್ತೆ ನಾವು ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 10x10ದಲ್ಲಿ 10x10ದಲ್ಲಿ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕಂದ್ರೆ ಒಂದು 4ರಿಂದ 5 ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ. ಆ 4ರಿಂದ 5 ಸಾವಿರ ರೂಪಾಯಿ ಇಡೀ ವರ್ಷ ನಮಗೆ ಆ ಹೂವು ದೇವರಿಗೆ ಕೊಡುತ್ತೆ. 2ನೇದ್ದು ನಮಗೆ ಫ್ರೂಟ್ಸ್ 4ರಿಂದ 5 ಸಾವಿರ ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಎಂಜಾಯ್ಮೆಂಟ್ ಅವರ್ ಲೈಫ್. ಓಕೆ, ಹಾಗೆ 10x10 ನೀವು ಹೇಳಿದ್ವಿ. ಇದರಲ್ಲಿ ದೇರ್ ಆರ್ ಮೆನಿ ಟೈಪ್ ಆಫ್ ಗಾರ್ಡನ್ಸ್. ಪೂಜಾದು ಬೇರೆ, ಸಿಟ್ಔಟ್ ಬೇರೆ. ತಾವರೆ ಮೇಲೆ ಸಿಟ್ಔಟ್ ಅನ್ನ ಸಾಯಂಕಾಲ ನಾವು ಫ್ಯಾಮಿಲಿ ಜೊತೆಗೆ ಪಾರ್ಟೀಸು, ಗೆಟ್ ಟುಗೆದರು, ಫ್ರೆಂಡ್ಸ್ ಪಕ್ಕದವ್ರು ಬಂದಿರ್ತಾರೆ, ನೋಡಿ ನಮ್ಮ ಮನೆಯಲ್ಲಿ ನಾವು ಇಂಥ ಗಾರ್ಡನ್ ಮಾಡಿವಿ. ಇಟ್ ಈಸ್ ದ ಪ್ರಾಕ್ಟೀಸ್ ಆ್ಯಂಡ್ ಇಂಟ್ರೆಸ್ಟ್. ಯಾವ ಸೀಸನಲ್ಲಿ ನಾವು ಎಂಜಾಯ್ ಮಾಡಬೇಕಂತ ಗಿಡಗಳು ಬಂದಿದ್ದಾವೆ. ಆ ಗಿಡವನ್ನು ನಾವು ಒಳ್ಳೆಯ ಇದರಲ್ಲಿ ಕೂಡ ತಗೋಬಹುದು. ದೇರ್ ಆರ್ ಮೆನಿ ಟೈಪ್ ಆಫ್ ಗಾರ್ಡನ್ಸ್. ಮೆನಿ ಟೈಪಲ್ಲಿ ಗಾರ್ಡನ್ಸು, ಆಮೇಲೆ ಸಸ್ಟೈನಬಿಲಿಟಿ ಗಾರ್ಡನ್ಸ್ ಬರುತ್ತೆ, ಬಟರ್ಫ್ಲೈ ಗಾರ್ಡನ್ಸ್ ಇದೆ. ಆ ಬಟರ್ಫ್ಲೈ ಬರಬೇಕಾದ್ರೆ ಅಲ್ಲಿ ಕೂಡ ನಾವು ಆ ಬಟರ್ಫ್ಲೈ ವೆರೈಟಿನ ಚೂಸ್ ಮಾಡಬೇಕು. ಬರ್ಡ್ಸ್, ಅಟ್ರಾಕ್ಟಿಂಗ್ ಪ್ಲಾಂಟ್ಸ್, ಬರ್ಡ್ಸ್ ಕೂಡ ಹೇಗೆ ಬರುತ್ತೆ ಅಂತ ದೇರ್ ಆರ್ ಮೆನಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್. ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ನಾವು ಹೇಳ್ಬೇಕಾದ್ರೆ ಆ ವೆರೈಟೀಸ್ ಏನು, ಆ ವೆರೈಟಿ ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಅಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ನರ್ಸರಿಲಿ ಹೋದರೆ ಎಲ್ಲ ಗಿಡಗಳು ಸಿಗುತ್ತೆ. ಅವ್ರಿಗೆ ನಾವು ಪ್ರಾಕ್ಟಿಕಲ್ ಆಗಿ ಕೇಳಬೇಕು, ನಮಗೆ ಬರ್ಡ್ಸ್ ಬೇಕು, ನಮಗೆ ಇದು ಬೇಕು. ಹನಿಬಿ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಂದು 100+ ಪ್ರಾಜೆಕ್ಟಲ್ಲಿ ಯಾವ ಪ್ರಾಜೆಕ್ಟ್ ಡೆಸರ್ಟಲ್ಲಿ ಮಾಡೀವಿ ಅಲ್ಲಿ ಕೂಡ ದ ಪಾಸಿಟಿವ್ ಥಿಂಗ್ಸ್. ಕೊಪ್ಪಳ್ ಚಾಲೆಂಜಿಂಗ್ ಫಾರ್ ಮೈ ಪ್ರಾಜೆಕ್ಟ್ ಏಕಸ್ ಇದೆಲ್ಲ, ಕೊಪ್ಪಳ್, ಹುಬ್ಬಳ್ಳಿ, ಬೆಳಗಾಮಲ್ಲಿ ಅವ್ರದ್ದು 400 acre 500 acre ಜಾಗವನ್ನು ನಾವು ಚಾಲೆಂಜಲ್ಲಿ ತಗೊಂಡು ಲ್ಯಾಕ್ಸ್ ಗಿಡಗಳು ಬೆಳೆಸಿ ಫಾರೆಸ್ಟ್ ಕೂಡ ಕ್ರಿಯೇಟ್ ಮಾಡೀವಿ. ನೀರೇ ಇಲ್ಲಂತ ಜಾಗದಲ್ಲಿ ಚೆಕ್ ಡ್ಯಾಮ್ ಕಟ್ಟಿ
ಅವ್ರ ಜೊತೆಗೆ ನಾವು ಸಂಪರ್ಕ ತಗೊಂಡು ಫಾರೆಸ್ಟ್ ಗಿಡ ತಗೊಂಡು ಅಲ್ಲಿಗೆ ಸುಮಾರು 1 ವರ್ಷ 2 ವರ್ಷದಲ್ಲಿ ಫಾರೆಸ್ಟ್ ಅನ್ನು ಕ್ರಿಯೇಟ್ ಮಾಡೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದಿರಿ. ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ. ನೀರಿದೆ ಅಲ್ಲಿ. ಫಸ್ಟ್ ಎಂಟ್ರಿ ಮಾಡಿದಾಗ ಯಾವುದು ಗಿಡ ಅಂತದೇನಿಲ್ಲ. ಅಂತ ಜಾಗದಲ್ಲಿ ಕೂಡ ಮೆಸ್ಮರೈಸಿಂಗ್ ಗಾರ್ಡನ್ ಮಾಡಿದೀವಿ. 7 ಖಂಡಗಳನ್ನು ಪ್ರತಿನಿಧಿಸೋ ವಿಶ್ವವನ್ ಅಂತ ಹೇಳಿ ನಮಗೆ ಮೋದಿ ಸರ್ ಅವರದ್ದು ಒಂದು ಕನಸು, ವಿಶ್ವವನ್ ಮಾಡ್ಬೇಕಂತ ಅನ್ನೋದು. ವಿಶ್ವವನ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್. ಐ ಹ್ಯಾವ್ ದ ಡಾಕ್ಯುಮೆಂಟ್, ಬುಕ್ಕು ಕೂಡ ಇದೆ. ಆ 7 ಕಾಂಟಿನೆಂಟ್ಸ್ ಅಲ್ಲಿ ಯಾವ ಯುರೋಪಲ್ಲಿ ಏನು ಬರುತ್ತೆ ಗಿಡ ನಾವು ಇಂಪೋರ್ಟ್ ಮಾಡಿ ನಮ್ಮ ದೇಶದಲ್ಲಿ ಇರುವಂಥ ನರ್ಸರಿಯಿಂದ ಹೈದರಾಬಾದ್ ಅನ್ಬಹುದು, ಪುಣೆ ಅನ್ಬಹುದು, ಬೆಂಗಳೂರು ಅನ್ಬಹುದು, ನಮ್ದು ಊಟಿ ಅನ್ಬೋದು, ಎಲ್ಲ ಕಡೆ ಅಂತಂದು ಅದು ವಿಶ್ವವನ ಪ್ರಾಜೆಕ್ಟು ಕೂಡ ಮಾಡಿದ್ವಿ. ದಾಟ್ ವಿಶ್ವವನ್ನ ಅಲ್ಲಿ ಎಂಟ್ರಿ ಫೀ ಇದೆ. ಅದಾದ್ಮೇಲೆ ಆರೋಗ್ಯವನ್ನು ಕೂಡ ಆರೋಗ್ಯ ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಬರುವುದಿಂದಲೇ ಆರ್ಗ್ಯಾನಿಕ್ ಬೇಕಾಗತ್ತೆ. ಏನೇನು ನಮಗೆ ಆರೋಗ್ಯಕ್ಕೆ ಒಳ್ಳೆ ಇದು ಮಾಡಬೇಕಾದ್ರೆ ಏನು ಅಲ್ಲಿ ವಾಕ್ ಮಾಡುವಾಗ ಫ್ರಾಗ್ರೆನ್ಸ್ ಹೆಂಗಿರುತ್ತೆ ಅಂದರೆ ದೇರ್ ಆರ್ ಡಿಫ್ರೆಂಟ್ ಇದು ಆಲ್ ಏಜಿಸ್ ಜನ ಬರ್ತಾರೆ, ಮಕ್ಕಳು ಬರ್ತಾರೆ, ಬಟರ್ಫ್ಲೈ ನೋಡ್ತಾರೆ, ಏಜ್ ಇದ್ದವ್ರು ಬರ್ತಾರೆ, ಏನು ಫ್ರಾಗ್ರೆನ್ಸ್ ಬರ್ತಾ ಇತ್ತು ಅವ್ರು ನಿಂತಾರೆ ಯಾವ ಫ್ರಾಗ್ರೆನ್ಸ್ ಇದು ಅಂತೇಳಿ. ಸೊ ಅದು ಕೂಡ ನಾವು ಮಾಡೀವಿ. ಭೂತಾನಿಗೆ 2016 ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಅವರ್ ಹಾರ್ಟಿಕಲ್ಚರ್ ಇಂಡಸ್ಟ್ರಿ ಇನ್ ಇಂಡಿಯಾ ಅದು ರಿಪ್ರೆಸೆಂಟ್ ಮಾಡಿದ್ವಿ. ವೆರಿ ಹಾಟ್ ಆ್ಯಂಡ್ ವೆರಿ ಇದು ದುಬೈಯಲ್ಲಿ ಕೂಡ 2014 GIDC ಆ ಪ್ರೋಗ್ರಾಮಲ್ಲಿ ಅಲ್ಲಿ ಕೂಡ ನಾವು ಚಾಲೆಂಜನ್ನು ಕೊಟ್ಟು ಅಲ್ಲಿ ಇದು ಮಾಡಿದ್ವಿ. ಸಿಂಗಾಪುರಲ್ಲಿ ಕೂಡ ಮಾಡಿದ್ವಿ. ಸೊ ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಪುಣೆ ಅನ್ಕೊಳ್ಬೋದು. ಪುಣೆದಲ್ಲಿ ಫ್ಲವರ್ ಶೋದನ್ನು ಕನ್ಸೆಪ್ಟ್ ಕೂಡ ನಾವೇ ಇದು ಮಾಡ್ತೀವಿ. ಆಮೇಲೆ ಪಂಜಾಬಲ್ಲಿ ಇದು ಮಾಡಿದ್ವಿ, ದೆಹಲಿಯಲ್ಲಿ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೇಟಲ್ಲಿ ನಾವು ಈ ಚಾಲೆಂಜ್ ಆಫ್ ಗಾರ್ಡನಿಂಗ್ ಏನು, ಫ್ಲವರ್ ಶೋ ಏನು, ಗೂಗಲಲ್ಲಿ ಸರ್ಚ್ ಮಾಡಿದರೆ ಡಾಕ್ಟರ್ ಕೃಷ್ಣ ಚೌಹಾಣ್ ಅಂತ ಹೋದರೆ ನಂದು ಹಿಸ್ಟ್ರಿ ಏನಂತಂದರೆ ನಾನೇನೆ ಅನ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಮೈ ಥಿಂಕಿಂಗ್ ಏನು, ಯಂಗ್ ಜನ್ರೇಷನ್ ನಮ್ಮ ಭಾರತ ದೇಶದಲ್ಲಿ ಯಂಗ್ ಜನ್ರೇಷನ್ ನಾವು ಒಂದು ಮಾದರಿ ಆಗಬೇಕು. ಎಲ್ಲರೂ ಸೇರಿ ಒಂದು ಗ್ರೀನ್ ಪ್ರಾಕ್ಟೀಸಸ್ ಮಾಡಬೇಕು. ಬರುವ ಈ ಹೀಟನ್ನು ನಾವು ಎಲ್ಲರೂ ಸೇರಿ ವಿಶ್ವಕ್ಕೆ ನಾವು ಒಂದು ಮಾದರಿ ಆಗಬೇಕಂತ ಅನ್ನೋದು ನಾವು ಇದರ ಮೇಲೇ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನನಗೆ ಮಾಡೋದಿದೆ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ ಹಾಗೆ ಈ ನೇಚರ್ದು ಒಂದು ಒಳ್ಳೆ ನಾವು ಬ್ಯಾಲೆನ್ಸ್ ಇಟ್ಕೋಬೇಕಂತಂದು. ಸೊ ಇವಾಗ ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಕೈತೋಟ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಇವತ್ತಿನ ದಿನದಲ್ಲಿ ಲಾನ್ ಮಾಡೋದು ಅಥವಾ ಕೈತೋಟ ಮಾಡೋದು ಅಂತ ಹೇಳಿದ್ರೆ ನಾವು ಬರೀ ಲಾನ್ ನೋಡ್ತಾ ಇರ್ತೀವಿ, ಅಲ್ಲಲ್ಲಿ ಒಂದು ಫ್ಯಾನ್ಸಿ ಗಿಡಗಳನ್ನ ನೋಡ್ತೀವಿ. ಅಂದರೆ ಹೊರದೇಶದ ಗಿಡಗಳಿಗೆ ಹೆಚ್ಚಿನ ಆದ್ಯತೆ ಇದೆ, ಆದರೆ ಸ್ಥಳೀಯ ಗಿಡಗಳ ಬಗ್ಗೆ ಒಂದು ರೀತಿ ಅಸಡ್ಡೆ ಇದೆ. ಸ್ಥಳೀಯ ಗಿಡಗಳು ಯಾವುದೇ ಆಗಿರಲಿ ಅದ್ರ ಬಗ್ಗೆ ಒಂದು ಅಸಡ್ಡೆ ಇದೆ. ಬೇರೆ ಯಾವುದೋ ಒಂದು ಫ್ಯಾನ್ಸಿ ಇರುತ್ತೆ. ಆಲಿವ್ ಗಿಡ ಅಂತ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಬಳಸ್ತಾ ಇದ್ದಾರೆ. ಸ್ಥಳೀಯ ಗಿಡಗಳ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ವಿ ಹ್ಯಾವ್ ದ ಫಾರೆಸ್ಟ್. ನಮ್ಮಲ್ಲಿ ಫಾರೆಸ್ಟಲ್ಲಿ 100+ ವೆರೈಟೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಕ್ಯಾಸಿಯಾ ಪಿಸ್ಟುಲಾ, ಕ್ಯಾಸಿಯಾ ಜವಾನಿಕಾ, ಇವು ಅವಿನು, ತಬುಬಿಯಾ ಅವಲಂಡಿ, ತಬುಬಿಯಾ ರೋಜಿಯಾ, ದೀಸ್ ಆರ್ ದ ಅವೆಲ್ಲ ಮುಂಚೆ ಎಲ್ಲ ಹೊರಗಿನ ದೇಶದಿದ್ದು ಕೆಲವೊಂದಿದ್ದು. ಫಾರ್ ಎಕ್ಸಾಂಪಲ್ ನಮ್ಮದೇ ಅಂತ ನೀಮ್ ಟ್ರೀ. ಈ ನೀಮ್ ಟ್ರೀ ದುಬೈಯಲ್ಲಿ ನೀವು ಹೋದರೆ ಒಂದು 5-6 ವೆರೈಟಿ ಅಷ್ಟೇ ಜಾಸ್ತಿ ಕಾಣೋದು. ನೀಮ್ ಟ್ರೀ ನಮ್ದು ನೇಟಿವ್ ಪ್ಲಾಂಟ್. ಆ ನೇಟಿವ್ ಪ್ಲಾಂಟನ್ನು ದುಬೈಯಲ್ಲಿ ನೀವು ಸರ್ಚ್ ಮಾಡಿ, ದುಬೈಯಲ್ಲಿ ನೀಮ್ ಟ್ರೀ ಅಂದರೆ ನಿಮಗೆ ರೋಡ್ ನಿಮ್ಗೆ 1 ಕಿಲೋಮೀಟರ್ಸ್ ನೀಮ್ ಟ್ರೀ ಕಾಣುತ್ತೆ. ಅಂದರೆ ಅವರು ನಮ್ಮ ಟ್ರೀಯನ್ನು ಅಲ್ಲಿಗೆ ಇದು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ನೇಟಿವ್ ಪ್ಲಾಂಟನ್ನು ತುಂಬ ಇದೆ. ಓಕೆ, ಈಗ ಫ್ಯಾನ್ಸಿ ನೋಡಿ, ವೆಸ್ಟರ್ನ್ ಕಲ್ಚರ್ ಬಂತು. ನಾವು ಡ್ರೆಸ್ಸನ್ನೇ ತಗೊಳ್ಳಿ, ಡ್ರೆಸ್ಸಲ್ಲಿ ಕಾಂಬಿನೇಷನಲ್ಲಿ ಹಿಂಗೆ ಬೇಕು ಹಾಗೆ ಬಂತು. ಹಾಗೆ ಈ ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಿದರೆ ಕೆಲವೊಂದು ಒಲಿವ್ ಆಯಿಲ್ ಟ್ರೀಯನ್ನು ತುಂಬ ಕಾಸ್ಟ್ಲಿ. ಸೊ ದಿಸ್ ಈಸ್ ದ, ನಾನು ಅಂದ್ಕೊತೀನಿ, ಇಟ್ ಈಸ್ ದ ಫ್ಯಾಷನ್ ವಿತ್ ನ್ಯೂ ಬೊಟಾನಿಕಲ್ ನೇಮ್, ಅಟ್ರಾಕ್ಷನ್, ಸ್ಟೈಲ್, ದೆನ್ ಕಲರ್. ಅದಕ್ಕೆ ಸ್ವಲ್ಪ ಜಾಸ್ತಿ ಈಗ ಮಾಡ್ರನ್ ಇದರಲ್ಲಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಏರ್ಪೋರ್ಟಲ್ಲಿ ನೋಡಿ ಸುಮಾರು 100 ಕಂಟ್ರೀಸ್ ಗಿಡ ಹಾಕಿದ್ದಾರೆ. ಆ ಗಿಡಗಳನ್ನು ನಾವು ಪ್ರೊಪಗೇಷನ್ ಮಾಡ್ಬೋದು. ಆ ಗಿಡ ನಮಗೆ ನೋಡಿ, ನೀವು ಅಂದಿರಿ ಮೇಡಮ್, ಐ ಆಮ್ ವೆರಿ ಕೀನ್ ಟು ದ್ಯಾಟ್ ಕ್ವಶನ್. ಆ ಗಿಡಗಳು ಒಂದು ಮಿಡಲ್ ಕ್ಲಾಸ್ದವ್ರು ಹಚ್ಚಕ್ಕೆ ಸಾಧ್ಯ ಇಲ್ಲ. ಹಾಕಿದರೆ ಒಂದು ಗೌರ್ಮೆಂಟಿಂದ ಆಗ್ಬಹುದು. ಆಮೇಲೆ ಎರಡನೇದು, ದೋಸ್ ಹೂ ಆರ್ ಇಂಟ್ರೆಸ್ಟಿಂಗ್, ಅವರೆಲ್ಲ ಪಾಕೆಟ್ ಗಟ್ಟಿ ಇಟ್ಕೊಂಡು ಮಾಡ್ಬೋದು. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇದರಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಸೊ ಇಟ್ ಈಸ್ ದ ವೆರಿ ಬ್ಯಾಲೆನ್ಸಿಂಗ್ ಟು ದ ಮೈಗ್ರೇಷನ್ ಫ್ರಾಮ್ ದ ಅದರ್ ಕಂಟ್ರಿ.
ಆ ಗಿಡಗಳದಂಥ ವಿಶೇಷ ಇದಕ್ಕೆ ಅದು ಕೂಡ ಈಗ ಬಂದಿದೆ. ಸೊ ನಮ್ಮ ನೇಟಿವ್ ಪ್ಲಾಂಟನ್ನು ಮಾಡಬೇಕಾದ್ರೆ ಇದರ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಈ ಪ್ಲಾಂಟ್ ಫೆಸ್ಟಿವಲ್ ಅಂತ ಹೇಳಿ ಮಾಡಬಹುದು ಮೇಡಮ್. ಈ ಪ್ಲಾಂಟ್ ಫೆಸ್ಟಿವಲ್ ನಿಮ್ಮ ಸ್ಟೇಟಲ್ಲಿ ಡಿಸ್ಟ್ರಿಕ್ಟ್ಸ್ ಇನ್ಚಾರ್ಜ್ ಇರ್ತಾರೆ, ಅದಕ್ಕೆ ಆ ಪ್ಲಾಂಟ್ ಫೆಸ್ಟಿವಲ್ ಅಂತ ಹೇಳಿ ಒಂದೊಂದು ಆ ಅಕೇಜನಲ್ಲಿ ಆ ಪ್ಲಾಂಟ್ ಫೆಸ್ಟಿವಲ್ ಮಾಡಿದಾಗ ಆ ಗಿಡದ ವಿಶೇಷತೆ ಏನಿದೆ, ಇಂಪಾರ್ಟೆನ್ಸ್ ಆಫ್ ಪ್ಲಾಂಟ್, ಅದರ ಮೇಲೆ ಮಾಡಿದರೆ ಈ ನಮ್ಮ ನೇಟಿವ್ ಪ್ಲಾಂಟನ್ನು ಜಾಸ್ತಿ ಬರೋ ದಿನದಲ್ಲಿ ಮಾಡ್ಬೋದು ಮೇಡಮ್. ಆಮೇಲೆ ನೋಡಿ, ಈಗ ಡೆವಲಪ್ಮೆಂಟ್ ಕಿಲೋಮೀಟರ್ಸ್ ರೋಡ್ ಆಗ್ತಾ ಇದೆ. ಆ ಕಿಲೋಮೀಟರ್ ರೋಡಿಗೆ ನಮ್ಮ ನೇಟಿವ್ ಪ್ಲಾಂಟ್ಸನ್ನು ನಾವು ಹಾಕಿದರೆ ತುಂಬ ಡಿಮಾಂಡ್ ಬರುತ್ತೆ. ಆಮೇಲೆ ಇಕೊನಾಮಿ, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಅನ್ಬೋದು. ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಚೌಹಾಣ್ ಅವರೇ. ಅಂದರೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಲ್ಯಾಂಡ್ಸ್ಕೇಪ್ ಅಥವಾ ತೋಟ ಬೆಳೆಸೋದಾಗ್ಲಿ, ಕಾಡು ಬೆಳೆಸೋದಾಗ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಜೊತೆಗೆ ಪ್ರತಿಯೊಬ್ಬರು ಮನಸ್ಸು ಮಾಡಿದ್ರೆ ಮನೇಲಿ ಒಂದು ಸಣ್ಣ ಕೈ ತೋಟ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ನಮಸ್ಕಾರ.